ನೀವು ಮಾರ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಾವು ಬಂದು ಈ ಕೋಡ್ ತೆಗೆದು ನಾವು ಬಂದು ನಾವು ಮಾರ್ಕೊಡ್ತೀವಿ. ಆ ಡೇರಿಂಗ್ ನಾವು ಕೊಡ್ತೀವಿ. ನಾವು ಮೊದಲು 1.5 ಲ್ಯಾಕ್ವರೆಗೂ ಸೇಲ್ ಮಾಡ್ತಾಯಿದ್ವಿ. ಓಕೆ, ಕಸ್ಟಮರ್ಗೂ ಮಾರ್ಜಿನ್ ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ಗೂ ಮಾರ್ಜಿನ್ ಸಿಗುತ್ತೆ, ಡೀಲರ್ಶಿಪ್ಗೆ ಮಾರ್ಜಿನ್ ಸಿಗುತ್ತೆ. ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕಂತೇಳಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಲ್ಲ ಅವ್ರು ಮಾಡ್ಬೋದು ಸರ್. ಯಾರಾದರೂ ಬಿಸ್ನೆಸ್ ಒಳಗೆ ಫಸ್ಟ್ ಟೈಮ್ ಕಾಲಿಡ್ಬೇಕಂತ ಇರ್ತಾರಲ್ಲ ಅವ್ರು ಮಾಡ್ಬೋದು. ಇದಕ್ಕೆ ಸಾವಿಲ್ಲ. ಇದು ಇವತ್ತೆಲ್ಲ ಅಂದ್ರೆ ನಾಳೆ ಹೋಗುತ್ತೆ. ಆಟೋಮೊಬೈಲ್ ಇಂಡಸ್ಟ್ರಿ ಭೂಮಿ ಇದೆಯಾ ಸರ್? ಭೂಮಿ ಇದೆ ಸರ್. ಇದಕ್ಕೆ ಇದು ಒಂದು ಜಮೀನು ತೊಗೊಳಂಗೆ ಸರ್. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ನೀವು ಏನಾದರೂ ಮಾಡಿ ಈ ಒಂದು ಭೂಮಿ ತೊಗೊಳಂಗೆ ಸರ್. ಇದು ಮತ್ತೆ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ. ಅಂದರೆ ಮಾರ್ಕೆಟಲ್ಲಿ ಈ ಗ್ರೇಡ್ ಪ್ರೈಸ್ ಯಾವುದಿಲ್ಲ. ನಾರ್ಮಲ್ SL ಗ್ರೇಡಲ್ಲಿ SN ಗ್ರೇಡ್ ಪ್ರೈಸ್ ಸಿಗ್ತಾ ಇದೆ. ಒಂದು ಎಕ್ಸಾಂಪಲ್, ಈಗ ಒಂದು ನೀವು ಡಿಸ್ಟ್ರಿಬ್ಯೂಟರ್ ಹೊಸದು ಓಪನ್ ಮಾಡಿದಿರಿ, 1 ಲಕ್ಷ ರೂಪಾಯಿ ತೊಗೊಂಡು ನೀವು ಮಾಡಿದಿರಿ, ಆಗಲಿಲ್ಲ ನಿಮ್ಮ ಕೈಲಿ, ಅದು ನಾವು ನಮ್ಮ ಕಡೆಯಿಂದ ಕುಂತ್ಕೊಂಡು ನಾವು ಬೇರೆ ಕಡೆಯಿಂದ ಸೇಲ್ ಮಾಡಿಕೊಡ್ತೀವಿ ಸರ್. ಇದು ನೀವು ಕಂಟಿನ್ಯೂ 24 hours ಇದಕ್ಕೆ ಟೈಮ್ ಕೊಡಬೇಕಂತ ಏನಿಲ್ಲ. ಫಸ್ಟ್ ಆಫ್ ಆಲ್ ನೀವು ನಂತರ ನಿಮ್ಮ ಜಾಬ್ ಟೈಮ್ ಏನಿದೆ, ಸಪೋಸ್ 9 to 5 ಇರ್ಬೋದು, 5 ಗಂಟೆಲಿಂದ ನೀವು 10 ಗಂಟೆ ತನಕ ಮಾಡ್ಬೋದು. ಮುಂಚೆ ಏನೋ ಡೌಟ್ ಇತ್ತು ಸರ್ ನಿಮಗೆ? ಮುಂಚೆ ಸ್ವಲ್ಪ ಡೌಟ್ ಇತ್ತು. ಹೊಸ ಹೊಸ ಕಂಪ್ನಿ ಯಾವ ಥರ ನಾವು ಗ್ಯಾರಂಟಿ ಕೊಡೋದು ಕಸ್ಟಮರಿಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಾವು ಇಷ್ಟು ಹೇಳ್ಕೊಡ್ತಾ ಇದ್ದೀವಿ. ಆಯಿಲ್ ಹಾಕಿ ಇಂಜಿನ್ ಏನಾದ್ರು ಎಫೆಕ್ಟ್ ಆದರೆ ನಮ್ಮ ಹತ್ರ ಬಂದು ಕೇಳಿ, ಅದಕ್ಕೆ ಪ್ರಾಬ್ಲಮ್ ಏನೇ ಇರೋ ನಾವು ಮಾಡ್ಕೊಡ್ತೀವಿ. ಈ ಆಯಿಲ್ ಹಾಕಿ ಅಂತ ನಾವು ಹೇಳ್ತಾ ಇದ್ದೀವಿ. ಗ್ಯಾರೇಜರೆಲ್ಲ ಓಕೆ ಇದೆ, ಚೆನ್ನಾಗಿದೆ. ಯಾಕೆಂದರೆ ಮೇನ್ ಗ್ಯಾರೇಜ್ನವ್ರಿಗೆ ಈ ಪ್ರೈಸಲ್ಲಿ ಅವ್ರಿಗೆ ಲೋ ಪ್ರೈಸಲ್ಲಿ ಸಿಕ್ತು ಅಂದ್ರೂ ಹೈಯರ್ ಗ್ರೇಡ್ ಬೇಕಾಗುತ್ತೆ ಅವ್ರಿಗೆ. ಹೈಯರ್ ಗ್ರೇಡರು ಈ ಪ್ರೈಸಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಲೋವರ್ ಗ್ರೇಡ್ SL ಗ್ರೇಡ್ ಎಲ್ಲ ಕಡೆ ಸಿಗ್ತಾ ಇದೆ, ಲೋ ಪ್ರೈಸಲ್ಲಿ ಸಿಗ್ತಾ ಇದೆ. ಬಟ್ SN ಗ್ರೇಡ್ ಯಾವುದೂ ಈ ಪ್ರೈಸಲ್ಲಿ ಸಿಗ್ತಾ ಇಲ್ಲ. ಹಂಗಾಗ್ಬಿಟ್ಟು ಅವರು ಓಕೆ, ಅವ್ರಿಗೂ ಪ್ರಾಬ್ಲಮ್, ಟೆನ್ಷನ್ ಇರೋದಿಲ್ಲ. ಒಳ್ಳೆ ಕ್ವಾಲಿಟಿ ಆಯಿಲು ಕಡಿಮೆ ಚಿಪ್ಪಲ್ಲಿ ಸಿಕ್ತು ಅಂದರೆ ಅವ್ರಿಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ, ಅವ್ರಿಗೂ ಮಾರ್ಜಿನ್ ಸಿಗುತ್ತೆ. ಮೆಕ್ಯಾನಿಕ್ ಕೂಪನ್ ಕೊಡ್ತೀವಿ ಸರ್. ನಂತರ 10,000 ಕಿಲೋಮೀಟರ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಬರುತ್ತೆ. ಫಸ್ಟ್ ಆಫ್ ಆಲ್ ನೆನಪಿಟ್ಕೊಳ್ಳಿ, ಡಿಸ್ಟ್ರಿಬ್ಯೂಟರ್ ಅವ್ರು ನಿಮ್ಗೆ ಆಫರ್ ಕೊಡ್ತಾರೆ ಸರ್. ಅವ್ರು ನಾವು ಫ್ರಿಜ್ಜು ಕೊಡ್ಬೋದು, TVನೂ ಕೊಡ್ಬೋದು, ನಾವು ಡಿಸ್ಟ್ರಿಬ್ಯೂಟರ್ ಕೊಡ್ತೀವಿ ಸರ್. ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಏನಿದೆಯಲ್ಲ ಡೈರೆಕ್ಟ್ಲಿ ಮೆಕ್ಯಾನಿಕಿಗೆ ಕೂಪನ್ ಕೊಡ್ಬೋದು, ಯಾತೋ ಮಿಕ್ಸರ್ ಕೊಡ್ಬೋದು, ಯಾತೋ ಕುಕ್ಕರ್ ಕೊಡ್ಬೋದು. ಭಾಳ ಅಂದರೆ ಅವ್ರು ಭಾಳ ಚಂದ ಸೇಲ್ ಮಾಡಿದ್ರು ಫ್ರಿಜ್ಜು ಕೊಡ್ಬೋದು. ಫ್ರಿಜ್ಜಲ್ಲಿ ಅಂದ್ರೆ 30 to 42 ಇಂಚಿನ TV ಕೊಡ್ಬೋದು. ಎಲ್ಲರೂ ಮಾಡ್ಬೋದು ಸರ್. ಅಂದರೆ ಇವಾಗ ಪಾರ್ಟ್ ಟೈಮ್ ಯಾರೋ ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ, ಮಧ್ಯೆ ಆಫ್ಟರ್ನೂನ್ ಆದಮೇಲೆ ಸೇಲ್ಗೆ ಅವ್ರಿಗೇನು ವರ್ಕ್ ಇರೋದಿಲ್ಲ ಅಂಥವ್ರು ಬಂದುಬಿಟ್ಟು ಬೇಕಾದ್ರೆ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡು ನಾವು ತೊಗೊಂಡೋಗ್ತೀವಿ ಅಂದರೆ ಅವ್ರಿಗೆ ಸಪ್ರೇಟ್ ಪ್ರೈಸಲ್ಲಿ ಕೊಡ್ತೀವಿ. ಅವ್ರು ಸೇಲ್ ಮಾಡ್ಕೊಬೋದು, ಅವ್ರು ಮಾರ್ಜಿನ್ ಇಟ್ಕೊಂಬಿಟ್ಟು ಎಷ್ಟು ಬೇಕಾದ್ರೂ. ಜಾಬ್ ಅಂದರೆ ಸರ್ ತನ್ನ ವೈಫು ತನ್ನ ಮನಿ ಅಷ್ಟೇ ನೋಡ್ಕೋಬೋದು. ಬಿಸ್ನೆಸ್ ಅಂದರೆ ರಾಜಾಗತ್ತೆ ಇರ್ಬೋದು. ಬೆಸ್ಟ್ ಇಂಡಸ್ಟ್ರಿ, ನೀವು ಯಾರು ಬೇಕಾದರೂ ಎಂಟ್ರಿ ಆಗ್ಬೋದು. ಸ್ವಲ್ಪ ಹಾರ್ಡ್ ವರ್ಕ್ ಇದೆ. ಒಂದು 4 months 6 months ಇಲ್ಲ 1 year ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆರಾಮಾಗಿ ಸ್ಟ್ಯಾಂಡ್ ಆಗ್ಬೋದು. ಬೇರೆ ಬಿಸ್ನೆಸ್ಗಳು ಹೋಲ್ಸಿದ್ರೆ ಒಳ್ಳೆ ಮಾರ್ಜಿನ್ ಇದೆ. ಸೇಲ್ ಆಗಲಿ ಬಿಡಲಿ, ಅವ್ರ ಮನೇಲಿ ಕೂಡಲಿ, ನಾವು ಸಪೋರ್ಟ್ ಮಾಡ್ತೀವಿ ಸರ್. ಫ್ರೆಂಡ್ಸ್, ನನ್ನದಾಗ ಎಕ್ಸೆಲ್ ಕಂಪ್ನಿಯ ಇರ್ಷಾದ್ ಮೀರ್ ಸರ್ ಇದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡ್ತೀವಿ ಸರ್. ಎಕ್ಸೆಲ್ ಕಂಪ್ನಿ ಕಡೆಯಿಂದ ನಾವು ಕರ್ನಾಟಕದ ಏರಿಯಾ ಸೇಲ್ಸ್ ಮ್ಯಾನೇಜರ್ ಇರ್ಷಾದ್ ಮೀರ್ ಅಂತೇಳಿ. ಓಕೆ, ನಾವು ಇರೋದು ಹುಬ್ಳಿಯಲ್ಲಿ. ಓಕೆ, ಎಲ್ಲ ಕಡೆಯಿಂದ ನಾವು ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡು ಯಾವ ಥರ ಸಪೋರ್ಟ್ ಇದೆ ಎಲ್ಲ ಕಸ್ಟಮರ್ ಕಡೆ ಹೋಗಿ ನಾವು ರಿವ್ಯೂ ತೊಗೋತೀವಿ ಸರ್. ಓಕೆ, ಕಸ್ಟಮರ್ಗೂ ಮಾರ್ಜಿನ್ ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ಗೂ ಮಾರ್ಜಿನ್ ಸಿಗುತ್ತೆ, ಡೀಲರ್ಶಿಪ್ಗೆ ಮಾರ್ಜಿನ್ ಸಿಗುತ್ತೆ. ಓಕೆ, ಈಗ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಿಂದ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತೀವಿ? ಯಾರಾದರೂ ಹೊಸ ಬಿಸ್ನೆಸ್ ಮಾಡಬೇಕಂದ್ರೂ ಜಾಸ್ತಿ ಹೈ ಲೆವೆಲ್ ಅಮೌಂಟ್ ಹಾಕೋದು, ಜಾಸ್ತಿ ಲಾಸ್ ಆಗೋದು ಯಾವ ಥರದ್ದಿರಲ್ಲ. ಇದರಲ್ಲಿ ಲಾಸ್ ಇರಲ್ಲ. ಈಗ ನಿಮ್ಮ ಕಡೆ ಸಪೋಸ್ ಒಂದು ಎಕ್ಸಾಂಪಲ್, ಈಗ ಒಂದು ನೀವು ಡಿಸ್ಟ್ರಿಬ್ಯೂಟರ್ ಹೊಸದು ಓಪನ್ ಮಾಡಿದಿರಿ, 1 ಲಕ್ಷ ರೂಪಾಯಿ ತೊಗೊಂಡು ನೀವು ಮಾಡಿದಿರಿ, ಆಗಲಿಲ್ಲ ನಿಮ್ಮ ಕೈಲಿ, ಅದು ನಾವು ನಮ್ಮ ಕಡೆಯಿಂದ ಕುಂತ್ಕೊಂಡು ನಾವು ಬೇರೆ ಕಡೆಯಿಂದ ಸೇಲ್ ಮಾಡಿಕೊಡ್ತೀವಿ. ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದರೂ ನಾವು ಮಾಡಿಕೊಡ್ತೀವಿ. ಓಕೆ, ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ನಾವು ಮಾಡಿಕೊಡ್ತೀವಿ. ಅವ್ರು ಎಕ್ಸಿಕ್ಯೂಟಿವ್ಸ್ ನೋಡಿ ಸರ್, ಎಕ್ಸಿಕ್ಯೂಟಿವ್ಸ್ ಅಂದ್ಕೊಳ್ಳಿ 100 ಬರ್ತಾರೆ ಸರ್. ಇವತ್ತು ಇವ ಬರಲಿಲ್ಲ, ಇವ 1 ದಿನ ಬಂದ 2 ದಿನ ಬಿಡ್ಬೋದು. ಬಟ್ ನಮ್ಮ ಕಡೆ ಆ ಥರ ಬರಲ್ಲ. ನಮ್ಮ ಕಡೆ ಯಾವ ಥರ ಇದೆ ಅಂದರೆ, ಅವ್ರು ಮಾಡಲಿ ಬಿಡಲಿ ನಾವು ನಿಮ್ಗೆ ಸಪೋರ್ಟ್ ಇದ್ದೇವೆ. ನಾವು ಕಂಪ್ನಿ ಕಡೆಯಿಂದ ಪರ್ಮನೆಂಟ್ ಆಗಿದ್ದೇವೆ. ಆನ್ ರೋಡ್ ಅಂದರೆ ನಾವು ಪರ್ಮನೆಂಟ್ ಆಗಿದ್ದೇವೆ. ಯಾರಾದರೂ ಬರಲಿ ಬಿಡಲಿ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಏರಿಯಾ ಸೇಲ್ಸ್ ಮ್ಯಾನೇಜರ್ ಇದ್ದಾರೆ. ಏನೂ ಪ್ರಾಬ್ಲಮ್ ಆಗಲಿ, ಏನೋ ಇಶ್ಯೂಸ್ ಆಗಲಿ, ಏನೂ ಪ್ರಾಬ್ಲಮ್ ಬರಲಿ, ನಾವೆಲ್ಲ ಸಪೋರ್ಟ್ ಕೊಡ್ತೀವಿ ಸರ್. ಓಕೆ, ಈಗ ಯಾರೆಲ್ಲ ಬಿಸ್ನೆಸ್ನ ಮಾಡ್ಬೋದು ಸರ್? ಇದು ನೀವು ಲೋಕಲ್ ಯಾರಾದರೂ ನಾಲೆಜ್ ಇರಲಿಲ್ಲ ಅಂದ್ರೂ ಅವ್ರು ಮಾಡ್ಬೋದು. ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ಕೊಡ್ತೀವಿ ಸರ್. ಒಮ್ಮೆಕ್ಲೆ ರೊಕ್ಕ ಕೊಟ್ಟು ನೀವು ಡಿಸ್ಟ್ರಿಬ್ಯೂಟರ್ ಸೈಲ್ ಮಾಡಿರಿ, ಒಮ್ಮೆಕ್ಲೆ ರೊಕ್ಕ ಹಾಕಿ ಆ ಥರ ಏನು ಹೇಳಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಸರ್. ಆಯಿಲ್ ಅಂದರೆ ಏನು, ಗ್ರೇಡ್ ಅಂದರೆ ಏನು, 2040 ಅಂದರೆ ಏನು, 10W30 ಅಂದರೆ ಏನು, ಆಮೇಲೆ 5W30 ಅಂದರೆ ಏನು, ಕಾರಿಗೆ ಯಾವ್ದು ಆಯಿಲ್ ಹಾಕ್ತಾರೆ, ಈ ಕ್ಯಾನ್ ಅಂದರೆ ಏನು, ಸಣ್ಣ ಕ್ಯಾನ್ ಅಂದರೆ ಏನು, ಕೂಲೆಂಟ್ ಆಯಿಲ್ ಅಂದರೆ ಏನು, ಈ ಥರ ಬರುತ್ತೆ ಸರ್. ಇವೆಲ್ಲ ಫಸ್ಟ್ ಆಫ್ ಆಲ್ ಅವ್ರ ಮೈಂಡ್ ಒಳಗೆ ಹಾಕ್ತೀವಿ ಸರ್. ಫಸ್ಟ್ ಆಫ್ ಆಲ್ ಅವ್ರು ತಿಳಿಸ್ತೀವಿ. ಅವ್ರು ತೊಗೊಳ್ಳಿ ಬಿಡಲಿ ನೆಕ್ಸ್ಟ್ ಟೈಮ್. ಓಕೆ, ನೆಕ್ಸ್ಟ್ ಟೈಮ್ ಫಸ್ಟ್ ಆಫ್ ಆಲ್. ಆಮೇಲೆ ನಾವು ಹೇಳ್ತೀವಿ ಇದು ಎದಕ್ಕೆ ಹಾಕ್ಬೋದು, ನಿಮ್ಮ ಕಡೆ ಯಾವ ಸಿಟಿಯಲ್ಲಿ ಯಾವ ಜಾಸ್ತಿ ಹೋಗುತ್ತಲ್ಲ ಫಸ್ಟ್ ಅದು ಮಾರ್ಕೆಟಿಂಗ್ ಸರ್ಚ್ ಮಾಡ್ಕೊಳ್ಳಿ. ನಂತರ ನಾವು ಹೇಳ್ತೀವಿ ಅದು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ನಮ್ಮ ಕಡೆಯಿಂದ ತೊಗೋಬೋದು. ಓಕೆ, ಫಸ್ಟ್ ನೀವು ಮಾರ್ಕೆಟಿಂಗ್ ಸರ್ಚ್ ಮಾಡ್ಕೊಳ್ಳಿ. ಹಾಫ್ ನಾಲೆಜ್ ಇಸ್ ಟು ಮೋಸ್ಟ್ ಡೇಂಜರಸ್. ಅಂದ್ರೆ ಅರ್ಧ ನಾಲೆಜ್ ತೊಗೊಂಡು ಯೂಟ್ಯೂಬ್ ನೋಡ್ಕೊಂಡು ನಾವು ಸೇಲ್ ಮಾಡಿದ್ವಿ, ಯೂಟ್ಯೂಬ್ ನೋಡಿ ನಮ್ಗೆ ಮಾರ್ಜಿನ್ ಚೆನ್ನಾಗಿ ಸಿಗುತ್ತೆ. ಮಾರ್ಜಿನ್ ನಾವು ಹೇಳ್ತೀವಿ ಸರ್, ನಾವು ಹೇಳ್ತೀವಿ. ಈಗ ಹೇಳ್ತೀವಿ ಸರ್ 35 to 45 ತನಕ ಮಾರ್ಜಿನ್ ಸಿಗುತ್ತೆ.
ಈ ಮಾರ್ಜಿನ್ ತಿಳ್ಕೊಂಡು ನೀವು ಆರಾಮಾಗಿ ಅಲ್ಲಿ ಕುಂತು 1 ಲಕ್ಷ ರೂಪಾಯಿ ಹಾಕಿದ್ದೀವಿ 2 ಲಕ್ಷ ರೂಪಾಯಿ ಹಾಕಿದ್ದು ಬೇಡ. ಅದಕ್ಕಿಂತ ಫಸ್ಟ್ ನಾವು ಹೇಳ್ತೀವಿ ನಾಲೆಜ್. ಫಸ್ಟ್ ಆಫ್ ಆಲ್ ನಾವು ಹೇಳೋದು ನಾಲೆಜ್. ಒಮ್ಮೆಕ್ಲೆ ನಮ್ಗೆ ಸೇಲ್ ಬೇಕಂತೇಳಿ ನಾವು ಯಾವುದೇ ಥರದ್ದು ವಿಡಿಯೋ ಮಾಡಲ್ಲ, ನಮ್ಗೆ ಯಾವ ಥರದ್ದು ಕಮೆಂಟ್ಮೆಂಟ್ ಏನಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರ ನಾಲೆಜ್ ನೋಡ್ಕೋತೀವಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಅವ್ರ ನಾಲೆಜ್ ಹೆಂಗಿದೆ, ಅವ್ರದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ, ಅವ್ರ ಕಾನ್ಫಿಡೆಂಟ್ ಎಲ್ಲಿ ತನಕ ಬರ್ಬೋದು. ನಿಮ್ದು ಪ್ರಾಫಿಟಬಲ್ ಆದಮೇಲೆ ನೀವು ಮಾಡ್ಬೋದು. ಅದು ನೀವು ಆಟೋಮೆಟಿಕ್ಲಿ ಮಾಡ್ತೀರಾ, ನಾವು ಹೇಳೋದು ಬೇಡ, ನೀವು ಆಟೋಮೆಟಿಕ್ಲಿ ಮಾಡ್ತೀರಾ. ನಾವು ಹೇಳೋಕ್ಕಿಂತ ಮುಂಚೆಗೆ ನೀವು ಆಟೋಮೆಟಿಕ್ಲಿ ಮಾಡ್ತೀರಾ. ಅದರಲ್ಲಿ ಬರೋದು ಸೂಪರ್ ಸ್ಟಾಕಿಸ್ ಬರುತ್ತೆ, ಆಮೇಲೆ C&F ಬರುತ್ತೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಬರುತ್ತೆ, ಡೀಲರ್ಶಿಪ್ ಬರುತ್ತೆ. ಫಸ್ಟ್ ಆಫ್ ಆಲ್ ಬರೋದು ಡೀಲರ್ಶಿಪ್, ಆಮೇಲೆ ಡಿಸ್ಟ್ರಿಬ್ಯೂಟರ್, ಆಮೇಲೆ C&F, ಆಮೇಲೆ ಸೂಪರ್ ಸ್ಟಾಕಿಸ್, ಆಮೇಲೆ C&F ಬರುತ್ತೆ. ಇದೆಲ್ಲ ಅಂದರೆ ಇವೆಲ್ಲ ಏನಿದೆಯಲ್ಲ ಕಂಪ್ನಿ ಕಡೆಯಿಂದ ಬರೋದು, ನೀವು ಮಾಡ್ಬೋದು. ಇದೆಲ್ಲ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗುತ್ತೆ. ಅದಕ್ಕಿಂತ ಫಸ್ಟ್ ಆಫ್ ಆಲ್ ಏನಿದೆಯಲ್ಲ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇದೆ. ಏರಿಯಾ ಸೇಲ್ಸ್ ಮ್ಯಾನೇಜರ್, ಅಕೌಂಟೆಂಟ್, GM, ಆಮೇಲೆ ಓನರ್, CEO. ಈಗ ಡಿಸ್ಟ್ರಿಬ್ಯೂಷನ್ಶಿಪ್ನ ಕೊಡ್ತೀವಿ, ಡೀಲರ್ಶಿಪ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಡಿಸ್ಟ್ರಿಬ್ಯೂಷನ್ಶಿಪ್ನ ಯಾವ ರೀತಿ ಕೊಡ್ತೀರಾ ಸರ್? ಡಿಸ್ಟ್ರಿಬ್ಯೂಷನ್ ಯಾವ ಥರ ಕೊಡ್ತೀವಿ ಅಂದರೆ ನಾವು ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀವಿ ಸರ್. ಫಸ್ಟ್ ಆಫ್ ಆಲ್ ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀವಿ, ನಂತರ ಡೀಲರ್ಶಿಪ್ ಬರುತ್ತೆ ಸರ್. ಓಕೆ, ಯಾವ ರೀತಿ ಇರುತ್ತೆ ಸರ್ ಡೀಲರ್ಶಿಪ್? ಡಿಸ್ಟ್ರಿಬ್ಯೂಟರ್ ಅಂದರೆ ಸರ್ ಮೇನ್ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಒಂದು ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀವಿ, ಡಿಸ್ಟ್ರಿಕ್ಟ್ ಒಳಗೆ ಎಷ್ಟು ತಾಲೂಕು ಬರುತ್ತಲ್ಲ ಅವೆಲ್ಲ ಕೊಡ್ತೀವಿ ಸರ್. ನಂತರ ಡೀಲರ್ಶಿಪ್ ಏನಿರುತ್ತಲ್ಲ ಸಣ್ಣ ಪುಟ್ಟ ಅವ್ರ ಲೊಕೇಶನ್ ಒಳಗೆ ಇರುತ್ತಲ್ಲ. ಎಕ್ಸಾಂಪಲ್ ಈಗ ಒಂದು ತಾಲೂಕು ತಾಳಿಕೋಟಿ ಎಕ್ಸಾಂಪಲ್ ಒಂದು ತಾಳಿಕೋಟಿ, ಬಿಜಾಪುರ, ಬಾಗೇವಾಡಿ ಸನಿ ಬರುತ್ತಲ್ಲ, ಒಂದು ಸ್ವಲ್ಪ ತಾಳಿಕೋಟಿದಾಗ ಅಷ್ಟೇ ಮಾಡ್ಕೋಬೇಕು. ಅದೊಂದು ತಾಲೂಕು ಇದೆ, ಆ ತಾಲೂಕು ವೈಸ್ ಒಳಗೆ ನೀವು ಮಾಡ್ಕೋಬೋದು. ಬಟ್ ಡಿಸ್ಟ್ರಿಬ್ಯೂಟರ್ ಅಂದರೆ ನಿಮ್ಗೆ ಅದೆಲ್ಲ ಕಡೆ ತಾಲೂಕು ಏನಿರುತ್ತಲ್ಲ ಸಣ್ಣ ಪುಟ್ಟ ಹಳ್ಳಿ ಇರುತ್ತಲ್ಲ ಎಲ್ಲ ಬರುತ್ತೆ. ಸೊ ಆ ಥರ ಡಿಸ್ಟ್ರಿಕ್ಟ್ ವೈಸ್ ಬರುತ್ತೆ. ನಾವೇ ಬಂದು ಯಾವ ಅಂಗಡಿ ಇದೇನೆ, ಈಗ ಗ್ಯಾರೇಜ್ ಇದೆ ಅಥವಾ 2 ವೀಲರ್ ಇದೆ, 4 ವೀಲರ್ ಇಲ್ಲಿ ನಾವು ಓಪನ್ಲಿ ಬಂದು ಸರ್ ನಿಮ್ದು ಇದು ಆಕ್ಸಾಲ್ ಇಲ್ಲಿದೆ, ಈ ಥರ ಆಕ್ಸಾಲ್ ಆಯಿಲ್ ಇದೆ, ಇದು 15W40 ಇದೆ, ಇದ್ರದ್ದು ಗ್ರೇಡ್ ಹೆಂಗಿದೆ, ಇದ್ರ ಬಗ್ಗೆ ಪರ್ಫಾರ್ಮೆನ್ಸ್ ಯಾವ ಯೂಸ್ ಆಗುತ್ತೆ, ಇದರಲ್ಲಿಂದ ಇಂಜನ್ ಆಪ್ರೇಷನ್ ಬರಲ್ಲ, ಇಂಜನ್ ಟೋಟಲಿ ಡೆಪ್ತ್ ಕುಂದಿರಲ್ಲ, ಹೊರಗೆ ಬರುತ್ತೆ. ಕೆಲವೊಂದು ಆಯಿಲ್ ಏನಿರುತ್ತೆ ರೀಯೂಸ್ಡ್ ಆಗಿರುತ್ತೆ. ಸೊ ಅದು ಒಳಗಡೆ ಕೂಂತು ಗಟ್ಟಿಯಾಗಿ ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್, ಆಮೇಲೆ ನಂತರ ಇಂಜನ್ ಹೀಟ್ ಮಾಡೋದು, ಸ್ವಲ್ಪ ಹೋದ್ಮೇಲೆ ಕಾಲ ಮೇಲೆ ಸುಡೋದು ಬರುತ್ತೆ. ಬಟ್ ಆ ಥರ ಬರಲ್ಲ. ಇದು ಎಕ್ಸಾಂಪಲ್ ಇದು ಕ್ಯಾನ್ ಇದೆ, ಓಕೆ, ಇದರಲ್ಲಿ ಬರೋದು 2 ವೀಲರ್. ಓಕೆ, ನಾನು 2 ವೀಲರ್ ಇರಲಿ 3 ವೀಲರ್ ಇರಲಿ, ಸೊ ಬರೋದು 2 ವೀಲರ್ ಇಲ್ಲಿದೆ. 10W30 ಇದೆ, 10W30 ತೊಗೋಬೋದು. ಇದು ಸ್ಕೂಟ್ರ್ ಇದೆ ಸರ್. ಆ್ಯಕ್ಚುಲಿ 10W30 ಸ್ಕೂಟ್ರ್ ಇದೆ, 2040 ಬೈಕಿಗೆ ಹಾಕ್ಬೋದು ನಾರ್ಮಲ್ ಕ್ಯಾಜುಲಿ. ನೀವು ಸ್ಟಾರ್ಟ್ ಬೇಕಾದ್ರೆ ನೀವು ಎಲ್ಲದು ಬರುತ್ತೆ ಸರ್, ಬೇರೆ ಬೇಕಾದಂಗೆ ಆಯಿಲ್ ಬರುತ್ತೆ ಸರ್. ಓಕೆ, ಹೆಸರಂತ ನಾವು ಹೇಳಲ್ಲ, ನೋಡಿಬಿಟ್ಟಿದ್ದೀರ, ಆಲ್ಮೋಸ್ಟ್ ನೀವು ನೋಡಿಬಿಟ್ಟಿದ್ದೀರ. ಬಟ್ ಈ ಆಯಿಲ್ ನೋಡಿಲ್ಲ. ಈ ಆಯಿಲ್ಗೋಸ್ಕರ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈ ಗ್ರೇಡ್ ಬೇರೆ ಇದೆ. SN ಗ್ರೇಡ್ ಕಡಿಮೆ ರೇಟ್ದಾಗ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಇದು ಗ್ರೇಡ್ ಇಂಪಾರ್ಟೆಂಟು. ಸ್ಮೆಲ್ ಬರಲ್ಲ, ಸ್ಮೆಲ್ ಚೆಕ್ ಮಾಡಿ ನೋಡಿ. ನಂತರ ಏನಿದೆಯಲ್ಲ ಇದಕ್ಕೆ ಪರ್ಫಾರ್ಮೆನ್ಸ್ ನೋಡಿ. ಈಗ ಒಮ್ಮೆಕ್ಲೆ ಆಯಿಲ್ ಹಾಕಿದಾಗ ಗೊತ್ತಾಗೋದಿಲ್ಲ. ಒಂದು 10 ಕಿಲೋಮೀಟ್ರ್ ನೀವು ರನ್ ಮಾಡಿ ನೋಡಿ, 10 ಕಿಲೋಮೀಟ್ರ್ ನೀವು ರನ್ ಮಾಡಿ ನೋಡಿ ಆಯಿಲ್ ಹೆಂಗಿರುತ್ತೆ ನೋಡಿ, ಚೆಕ್ ಮಾಡಿರಿ. ಫಸ್ಟ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು? ಮಾರ್ಕೆಟಿಂಗ್ ನೋಡಿ ಸರ್, ನಾವು ಮಾಡೋದು everyone ಆಟೋಮೊಬೈಲ್ಸ್, everyone ಮೆಕ್ಯಾನಿಕಲ್. ಅವ್ರ ಕಡೆ ಡಿಸ್ಟ್ರಿಕ್ಟ್ ವೈಸ್ ಸಮ್ಟೈಮ್ಸ್ ಅಂದರೆ ಈಗ ನಾವು ಬಂದಿದ್ದೀವಿ ಲಗ್ಗೆರೆ ಕಡೆ, ಲಗ್ಗೆರೆ ಆಟೋಮೊಬೈಲ್ಸ್ ಇರಲಿ, ಗ್ಯಾರೇಜ್ ಇರಲಿ, ಅವ್ರ ಕಡೆ ಬಂದು ನಾವು ಖುದ್ ಇಂಟ್ರಡಕ್ಷನ್ ಮಾಡ್ತೀವಿ ಸರ್. ನಮ್ಮ ಕಡೆಯಿಂದ ಆಕ್ಸಾಲ್ ಆಯಿಲ್ ಕಡೆಯಿಂದ ಬಂದಿದ್ದೀವಿ. ಸೊ ಇದು ಹೊಸ ಆಯಿಲ್ ಬಂದಿದೆ ಸರ್, ಹೊಸ ಆಯಿಲ್ ಬಂದಿದೆ. ಸೊ ಇದು SN ಗ್ರೇಡ್ ಇದೆ. SL ಅಲ್ಲ, SP ಅಲ್ಲ, ST ಅಲ್ಲ. ನೀವು ಬೇರೆ ಕಂಪ್ನಿ ಹೆಸರು ಹೇಳ್ತೀರಾ ಸರ್, ಅದು ಕಂಪ್ನಿ ಹೆಸರಲ್ಲೇ ಹೋಗುತ್ತೆ, ಬಟ್ ಗ್ರೇಡ್ ಹೆಸರಲ್ಲೇ ಹೋಗಲ್ಲ. ಗ್ರೇಡ್ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಆಯಿಲ್ ಬಗ್ಗೆ ನಾವು ಕೇಳ್ಕೊಂಡಿದ್ದೀವಿ ಸರ್, ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದು ಗೊತ್ತಿದೆ, ಈಗ ಹೊಸ್ದಾಗಿ ಬಂದಿದೆ, ಅದಕ್ಕೆಲ್ಲ ಹೇಳ್ತಿರ್ಬೋದು. ಬಟ್ ಫಸ್ಟ್ ಆಫ್ ಆಲ್ ಏನಿದೆ, ಕೆಲವೊಂದು ಇಂಜನ್ ಆಯಿಲ್ ಏನಿದೆಯಲ್ಲ 1 ರಿಂದ 4 ಸಲ ಹಾಕಿದಾಗ ಒಂದು ಆಯಿಲ್ 1 ರಿಂದ 4 ಸಲ ಹಾಕಿದಾಗ ಇಂಜನ್ ಸೀಸ್ ಆಗ್ತಾ ಇದೆ. ಓಕೆ, ಬಟ್ ನಮ್ಮ ಆಯಿಲ್ 1 ಸಲನೂ ಇಂಜನ್ ಸೀಸ್ ಆಗಿಲ್ಲ. ಎಕ್ಸಾಂಪಲ್ ಬೇಕಾದ್ರೆ ಒಂದು ಮೆಕ್ಯಾನಿಕ್ 2 ಮೆಕ್ಯಾನಿಕ್ ನಾವು ಕೊಡಿಸ್ತೀವಿ. ಮೆಕ್ಯಾನಿಕ್ನ ಭಾಳ ಕಸ್ಟಮರ್ ಅದಾರೆ ಸರ್. ಮಂಡ್ಯ, ಮೈಸೂರು, ಬೆಂಗಳೂರು, ಆಮೇಲೆ ಕಾರವಾರ, ಧಾರವಾಡ, ಆಮೇಲೆ ಹಾಸನ್, ಚಿಕ್ಕಬಳ್ಳಾಪುರ, ಭಾಳ ಕಡೆ ಇದೆ ಸರ್. ನಾವು ಹೇಳ್ಕೊಂಡು ಹೋದರೆ ಭಾಳ ಇದೆ. ಈಗ ಗ್ಯಾರೇಜ್ನವರು ಯಾಕೆ ನಿಮ್ಮ ಆಯಿಲ್ನೇ ಹಾಕ್ಬೇಕು? ಈಗ ತುಂಬ ಜನ ಅನ್ಕೊಂಡಿದ್ದಾರೆ, ಅವರಿಗೆ ಆಫರ್ ಏನು ಕೊಡ್ತೀರಾ ಸರ್? ಆಫರ್ ನೋಡಿ ಸರ್, ನಾವು ಕೂಪನ್ ಕೊಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್. ಓಕೆ, ಈಗ ಕೂಪನ್ ಆಫರ್ ಏನಿದೆಯಲ್ಲ, ಮೆಕ್ಯಾನಿಕ್ ಕೂಪನ್ ಕೊಡ್ತೀವಿ ಸರ್. ನಂತರ 10,000 ಕಿಲೋಮೀಟರ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಬರುತ್ತೆ. ಫಸ್ಟ್ ಆಫ್ ಆಲ್ ನೆನಪಿಟ್ಕೊಳ್ಳಿ, ಡಿಸ್ಟ್ರಿಬ್ಯೂಟರ್ ಅವ್ರು ನಿಮ್ಗೆ ಆಫರ್ ಕೊಡ್ತಾರೆ ಸರ್. ನಾವು ಅವ್ರು ಕೊಟ್ಟಿರ್ತೇವೆ, ಅವ್ರು ನಮ್ಮದು ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಅವ್ರು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತಾರಲ್ಲ ಅದ್ರ ಮೇಲೆ ನಾವು ಆಫರ್ ಕೊಡ್ತೇವೆ ಸರ್. ನಾವು ಫ್ರಿಜ್ಜು ಕೊಡ್ಬೋದು, TVನೂ ಕೊಡ್ಬೋದು, ನಾವು ಡಿಸ್ಟ್ರಿಬ್ಯೂಟರ್ ಕೊಡ್ತೇವೆ ಸರ್. ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಏನಿದೆಯಲ್ಲ ಡೈರೆಕ್ಟ್ಲಿ ಮೆಕ್ಯಾನಿಕಿಗೆ ಕೂಪನ್ ಕೊಡ್ಬೋದು, ಯಾತೋ ಮಿಕ್ಸರ್ ಕೊಡ್ಬೋದು, ಯಾತೋ ಕುಕ್ಕರ್ ಕೊಡ್ಬೋದು. ಭಾಳ ಅಂದರೆ ಅವ್ರು ಭಾಳ ಚಂದ ಸೇಲ್ ಮಾಡಿದ್ರು ಫ್ರಿಜ್ಜು ಕೊಡ್ಬೋದು. ಫ್ರಿಜ್ಜಲ್ಲಿ ಅಂದ್ರೆ 30 to 42 ಇಂಚಿನ TV ಕೊಡ್ಬೋದು.
ಓಕೆ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಡಿಸ್ಟ್ರಿಬ್ಯೂಟರ್ ಕಸ್ಟಮರ್ ಡಿಪೆಂಡ್. ನಾವು ಡಿಸ್ಟ್ರಿಬ್ಯೂಟರ್ ಕೊಡೋದು ನಾವು ಹೊರಗಡೆ ಏನಾದರೂ ಕೊಡ್ಬೋದು ಸರ್. ಅವ್ರಿಗೊಂದು ಅಮೌಂಟು ಕೊಡ್ಬೋದು, ಕ್ಯಾಶ್ ಬ್ಯಾಕು ಕೊಡ್ಬೋದು, ಚೆಕ್ಕು ಕೊಡ್ಬೋದು. ಡಿಸ್ಟ್ರಿಬ್ಯೂಟರ್ ತೊಗೊಂಡ್ರೆ ಒಂದು 5 lakh rupees 10 lakh rupees ತೊಗೊಂಡ್ರೆ ಅವ್ರಿಗೆ ನಾವು ಫ್ಯಾಮಿಲಿ ಪ್ಯಾಕ್ ಕೊಡ್ಬೋದು, ಅಥವಾ ಏನಾದರೂ ಯೂಸ್ ಆಗೋದೊಂದು ಅಮೌಂಟ್ ಹೈ ಅಮೌಂಟದ್ದು ನಾವು ಗಿಫ್ಟು ಕೊಡ್ಬೋದು. ಅದೆಲ್ಲ ನೀವು ಕೊಡ್ತಾ ಇದ್ದೀರಾ? ನಾವು ಕೊಡ್ತಾ ಇದ್ದೀವಿ ಕಡೆಯಿಂದ ನಾವು ಇದೆ ಅಲ್ವಾ ಆಫರ್ ಇದೆ? ನಮ್ಮ ಕಡೆ ಕೊಡ್ತಾ ಇದ್ದೀವಿ. ಆಮೇಲೆ ಬೋರ್ಡ್ ಮಾಡ್ತಾ ಇದ್ದೀವಿ, ಆಮೇಲೆ ಬೋರ್ಡ್, ಬ್ಯಾನರ್ಸ್, ಆಮೇಲೆ ಸ್ಟಿಕ್ಕರ್ಸ್, ಆಮೇಲೆ ಟೀ ಶರ್ಟ್ಸ್ ಇವೆಲ್ಲ ಬರ್ತಾ ಇದೆ. ಓಕೆ, ಈಗ ಡೀಲರ್ಗೂ ಕೂಡ ಕೊಡ್ತೀರಾ, ಮೆಕ್ಯಾನಿಕ್ಗೂ ಕೂಡ ಕೊಡ್ತೀರಾ? ಮೆಕ್ಯಾನಿಕ್ ಕೊಡ್ತೀವಿ ಸರ್. ಮೆಕ್ಯಾನಿಕ್ ಬರೀ ಏನಿದಿಲ್ಲ, ಅವ್ರ ಡಿಸ್ಟ್ರಿಬ್ಯೂಟರ್ ಡಿಪೆಂಡ್ ಇರುತ್ತೆ ಸರ್. ಮೆಕ್ಯಾನಿಕ್ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ಕನೆಕ್ಟ್ ಇರಲ್ಲ. ಓಕೆ, ಮೆಕ್ಯಾನಿಕ್ ಒಂದಿನ ನಾನು ಡಿಸ್ಟ್ರಿಬ್ಯೂಟರ್ ಮಾಡ್ತೀನಿ ಏರಿಯಾಕಂದ್ರೆ ಬಂದರೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಅವ್ರ ಕಡೆ ಅದು ಕಾನ್ಫಿಡೆಂಟ್ ಬಂದರೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಅದಕ್ಕಿಂತ ಫಸ್ಟ್ ಒಂದು ಯಾವುದಾದ್ರು ಡಿಸ್ಟ್ರಿಬ್ಯೂಟರ್ ಯಾರಾದರೂ ಕನೆಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ನಾವು ಭಾಳ ಸಪೋರ್ಟ್ ಕೊಡ್ತೀವಿ ಸರ್. ಅವ್ರಿಗೂ ನಾವು ಸೇಲ್ ಆಗಲಿ ಬಿಡಲಿ, ಅವ್ರ ಮನೇಲಿ ಕೂಡಲಿ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಓಕೆ, ಈಗ ಡೀಲರ್ಶಿಪ್ ಅಥವಾ ಡಿಸ್ಟ್ರಿಬ್ಯೂಷನ್ಶಿಪ್ನ ತಗೋಬೇಕು ಅಂದರೆ ಅವ್ರಿಗೆ ಏನೆಲ್ಲ ಪ್ರೊವೈಡ್ನ ಮಾಡ್ತೀರಾ ಕಂಪ್ನಿ ಕಡೆಯಿಂದ? ಅಂದರೆ ಡೀಲರ್ಶಿಪ್ ತೊಗೊಂಡ್ರೆ ನಾವು ಏನಾದರೂ ಏನು ಪ್ರೊವೈಡ್ ಮಾಡ್ತೀರಾ? ಏನೇನು ಪ್ರೊವೈಡ್ ಮಾಡ್ತೀರಾ? ನಾವು ಮಾರ್ಕೆಟಿಂಗ್ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರು ಒಳ್ಳೆ ಆಫರ್ ಕೊಡ್ತೀವಿ. ಓಕೆ, ಆಮೇಲೆ ಅವ್ರ ಕಡೆಯಿಂದ ನಾವು ಅವ್ರ ಹೆಸರಲ್ಲೇ ಒಂದು ಟೀ ಶರ್ಟ್ಸ್, ಅವ್ರ ಹೆಸರಲ್ಲೇ ಒಂದು ಬೋರ್ಡ್, ಆಮೇಲೆ ಅವ್ರ ಹೆಸರಲ್ಲೇ ಒಂದು ಬೇರೆ ಒಂದು ಗಿಫ್ಟ್ ಕೊಡ್ತೀವಿ ಸರ್. ಅವ್ರ ಕಡೆಯಿಂದ ಕೊಡ್ಸಕ್ಕಿಸ್ತೀವಿ, ಅವ್ರ ಹೆಸರಲ್ಲೇ ಬರುತ್ತೆ. ಓಕೆ, ಎಕ್ಸಾಂಪಲ್ ಈಗ ರವಿಕುಮಾರ್ ಅಂತೇಳಿ ಈಗ ಲಗ್ಗೆರಿ ಬ್ರಿಡ್ಜ್ ಕಡೆ ಒಂದು ಅವ್ರದ್ದು ವರ್ಕ್ಶಾಪ್ ಇದೆ, ಒಂದು ಆಟೋಮೊಬೈಲ್ ಶಾಪ್ ಇದೆ. ಅವ್ರು ಇವತ್ತು ಆಯಿಲ್ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದಾರಲ್ಲ. ಈಗ ಸಪೋಸ್ ರವಿಕುಮಾರ್ ಎಕ್ಸಾಂಪಲ್ ಒಂದು ಬೋರ್ಡ್ ಇದೆ, ಸೊ ನಿಮ್ಮದು ಬೋರ್ಡ್ ಅದೇ ಇದೆಯಲ್ಲ. ಸರ್, ಈಗ ಈ ಬಿಸ್ನೆಸ್ನ ಮಾಡುವಾಗ ಎಜುಕೇಷನ್ ಏನಾದ್ರು ಬೇಕು ಅಂತ? ಎಜುಕೇಷನ್ ಅಂತ ಏನಿಲ್ಲ, ಮೈಂಡ್ ಇರಬೇಕು ನೋಡಿ. ಮನೆಯಲ್ಲಿ ಏನಿರುತ್ತೆ ಗೊತ್ತಾ, 2020 ನಂತರ 2020 ನಂತರ ಮನುಷ್ಯ ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ ಮಾಡಬೇಕು, ಎರಡೂ ಕನ್ಫ್ಯೂಸ್ ಆಗಿದೆ. 2020 ನಂತರ ಅದಕ್ಕಿಂತ ಫಸ್ಟ್ ಎಲ್ಲರೂ ಈಕ್ವಲೆಂಟ್ ಇದ್ದಾರೆ, 50% ಇದ್ದಾರೆ. ಬಟ್ 2020 ಆದ ನಂತರ ಏನಿದೆಲ್ಲ ಎಲ್ಲರೂ ಚೇಂಜ್ ಆಗಿಬಿಟ್ಟಿದ್ದಾರೆ. ಬಿಸ್ನೆಸ್ ಮಾಡಿದ್ರೆ ಆಯಾಶ ಒಳಗಿರ್ಬೋದು, ಜಾಬ್ ಮಾಡಿದ್ರೆ ತಮ್ಮ ಸುಖ ದುಃಖೊಳಗಿರ್ಬೋದು. ಜಾಬ್ ಅಂದರೆ ಸರ್ ತನ್ನ ವೈಫು ತನ್ನ ಮನಿ ಅಷ್ಟೇ ನೋಡ್ಕೋಬೋದು. ಬಿಸ್ನೆಸ್ ಅಂದರೆ ರಾಜಾಗತೆ ಇರ್ಬೋದು, ಬೇಕಾದಂಗೆ ಸಮಾಧಾನ ಮಾಡ್ಬೋದು, ಬೇಕಾದಂಗೆ ಮನಿ ಬಂದು ಮಾಡ್ಬೋದು. ಅದು ಫಸ್ಟ್ ಆಫ್ ಆಲ್ ಮೈಂಡ್ ಇರ್ಬೇಕು ಸರ್. ಹಾಗೆ ನಾನು ಖಾಲಿ ಕುಂತಿದ್ದೇನೆ, ನನ್ನ ಕಡೆ ರೊಕ್ಕ ಇದೆ ಬಂದ್ಕೊಳ್ಳಿ, ನಂಗೆ ನಾಲೆಜ್ ಇಲ್ಲ. ಫಸ್ಟ್ ಆಫ್ ಆಲ್ ನಾಲೆಜ್ ತೊಗೊಳ್ಳಿ ಸರ್. ನಾಲೆಜ್ ತೊಗೊಂಡ ನಂತರ ನೀವು ಪರ್ಚೇಸಿಂಗ್ ಮಾಡಿ. ಆಯಿಲ್ ಅಂದರೆ ಏನು, ಆಯಿಲ್ ಎದಕ್ಕೆ ಹಾಕ್ತಾರೆ, ಈ ಆಯಿಲ್ ಎದಕ್ಕೆ ಹಾಕ್ತಾರೆ, ಗೂಗಲ್ ಇದೆ, ಯೂಟ್ಯೂಬ್ ಇದೆ, ಅವೆಲ್ಲ ಸರ್ಚ್ ಮಾಡಿ ನಂತರ ಎಕ್ಸೆಲ್ ಕಡೆ ಬರಿ. ನಾವು ಎಕ್ಸೆಲ್ ಕಡೆಯಿಂದ ಬಂದು ಸರ್ ನಮ್ಮ ಕಡೆ ನಮ್ಮ ಪ್ರಾಡಕ್ಟ್ ತೋರಿ, ನಮ್ಮ ಎಕ್ಸೆಲ್ ತೋರಿ ಅಂತ ನಾವು ಹೇಳಲ್ಲ. 4 ರಿಂದ 5 ಕಂಪ್ನಿನೂ ನೋಡ್ಬೋದು ಇದಂತಲ್ಲ, ಆಮೇಲೆ ಎಕ್ಸೆಲ್ ಕಡೆ ಬರ್ರಿ. ಸರ್, ಈಗ ಯಾರೆಲ್ಲ ಬಿಸ್ನೆಸ್ನ ಮಾಡ್ಬೋದು? ಇದು ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕಂತೇಳಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಲ್ಲ ಅವ್ರು ಮಾಡ್ಬೋದು ಸರ್. ಓಕೆ, ಯಾರಾದರೂ ಬಿಸ್ನೆಸ್ ಒಳಗೆ ಫಸ್ಟ್ ಟೈಮ್ ಕಾಲಿಡ್ಬೇಕಂತ ಇರ್ತಾರಲ್ಲ ಅವ್ರು ಮಾಡ್ಬೋದು. ಯಾಕಂದರೆ ಇದು 1 ಲಕ್ಷ ರೂಪಾಯಿ ಅಂದ್ರೆ ಏನಾಗೋದಿಲ್ಲ. ಎಲ್ಲ ಯಾವುದೋ ಬಿಸ್ನೆಸ್ ಮಾಡಿದ್ರು 1 ಲಕ್ಷ ರೂಪಾಯಿನೂ ಯೂಸ್ ಮಾಡಬೇಕು. ಸೊ ಆಯಿಲ್ ಅಂದರೆ ಆಟೋಮೊಬೈಲ್ ಸರ್, ಆಟೋಮೊಬೈಲ್ದಾಗ ಬರುತ್ತೆ. ಇದು ಏನು ಇದಕ್ಕೆ ವ್ಯಾಲಿಟಿ ಇರಲ್ಲ. ಫಸ್ಟ್ ಆಫ್ ಆಲ್ ವ್ಯಾಲಿಟಿ ಇರಲ್ಲ, ಇದಕ್ಕೆ ಸಾವಿಲ್ಲ. ಇದು ಇವತ್ತೆಲ್ಲ ಅಂದ್ರೆ ನಾಳೆ ಹೋಗುತ್ತೆ. ಓಕೆ, ಆಟೋಮೊಬೈಲ್ ಇಂಡಸ್ಟ್ರಿ ಭೂಮಿ ಇದೆಯಾ ಸರ್? ಭೂಮಿ ಇದೆ ಸರ್. ಇದು ಒಂದು ಜಮೀನು ತೊಗೊಳಂಗೆ ಸರ್. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ನೀವು ಏನಾದರೂ ಮಾಡಿ ಇದೊಂದು ಭೂಮಿ ತೊಗೊಳಂಗೆ ಸರ್. ಇದು ನೀವು ಏನು ಹೇಳಿದ್ರಲ್ಲ ಇದು ಕರೆಕ್ಟ್ ಸರ್. ಇದು ಬೇಕಾದಂಗೆ ನೀವು ಮಾಡ್ಕೋಬೋದು. ಇದರಲ್ಲಿ ನೀವು ಧೈರ್ಯ ಬರುತ್ತೆ. ಈಗ ಒಂದು ಕೆಲವೊಂದು ಐಟಮ್ಸ್ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಿರಲ್ಲ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಬಟ್ ಇದಕ್ಕೆ ಇರಲ್ಲ. ಓಕೆ, ಸೊ ಆಯಿಲೇ ಇರುತ್ತೆ. ನೀವು ಕೊಬ್ಬರಿ ಎಣ್ಣೆ ತೊಗೊರಿ ಅಥವಾ ಇಂಜಿನ್ ಆಯಿಲ್ ತೊಗೊಳ್ಳಿ, ಅದು ವ್ಯಾಲಿಡಿಟಿ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ಇದಕ್ಕೆ ನೀವು ವಿದೌಟ್ ಅಂದರೆ ನರ್ವಸ್ ಆಗಿ ವಿದೌಟ್ ಅಂದರೆ ಏನಾದರೂ ಹೆದರಬಾರ್ದು, ಆ ಥರ ತೊಗೋಬೋದು. ನೀವು ಮಾರ್ಲಿಕ್ಕಾಗಲಿಲ್ಲ ಅಂದ್ರೂ ನಾವು ಬಂದು ಈ ಕೋಡ್ ತೆಗೆದು ನಾವು ಮಾರ್ಕೊಡ್ತೀವಿ. ಓಕೆ, ಆ ಡೇರಿಂಗ್ ನಾವು ಕೊಡ್ತೀವಿ. ಓಕೆ, ಈಗ ಪಾರ್ಟ್ ಟೈಮ್ ಏನಾದ್ರು ಮಾಡ್ಬೋದು ಸರ್ ಬಿಸ್ನೆಸ್? ಹಾಂ, ಪಾರ್ಟ್ ಟೈಮು ಮಾಡ್ಬೋದು ಸರ್. ಇದು ನೀವು ಕಂಟಿನ್ಯೂ 24 hours ಇದಕ್ಕೆ ಟೈಮ್ ಕೊಡ್ಬೇಕಂತ ಏನಿಲ್ಲ. ಫಸ್ಟ್ ಆಫ್ ಆಲ್ ನೀವು ನಂತರ ನಿಮ್ಮ ಜಾಬ್ ಟೈಮ್ ಏನಿದೆ, ಸಪೋಸ್ 9 to 5 ಇರ್ಬೋದು, 5 ಗಂಟೆಲಿಂದ ನೀವು 10 ಗಂಟೆ ತನಕ ಮಾಡ್ಬೋದು. ನಾವು ಏನು ಹೇಳ್ತೀವಿ ಸರ್, ನೀವು ನಮ್ದು ಕಂಪಲ್ಸರಿ ಮಾರಬೇಕಂತ ಏನಿರಲ್ಲ. ನಾವು ಜಸ್ಟ್ ಫೋನ್ ಮಾಡಿ ಕೇಳ್ತೀವಿ ಸರ್ ಯಾವ ಥರ ಸೇಲ್ ಆಗ್ತಾ ಇದ್ದೇವೆ, ನಮ್ಮ ಪರ್ಫಾರ್ಮೆನ್ಸ್ ಬೇಕಲ್ಲ, ನಮ್ಮ ಫೀಡ್ಬ್ಯಾಕ್ ಬೇಕು. ಆ ಥರ ಏನಿದೆಲ್ಲ ನಾವು ಅದ್ರ ಬಗ್ಗೆ ಕೇಳ್ತೀವಿ ಸರ್, ಅಷ್ಟೇ, ಮತ್ತೇನು ಕೇಳಲ್ಲ. ಓಕೆ, ಮಂತ್ಲಿ ಎಷ್ಟು ಇನ್ಕಮ್ನ ಮಾಡ್ಬೋದು ಸರ್? ಇದರಲ್ಲಿ ಇನ್ಕಮ್ ನೀವು ಆರಾಮ್ಸರಿ 1 ಲಕ್ಷ ರೂಪಾಯಿ ತೊಗೊಂಡ್ರು ಆರಾಮ್ಸೆ ಒಂದು 25-30,000 ತನಕ ಮಾರ್ಜಿನ್ ತೆಗಿಬೋದು. ಓಕೆ, ನೀವು ಮೆಕ್ಯಾನಿಕ್ಗೂ ಕೊಡ್ಬೋದು, ಆಟೋಮೊಬೈಲ್ದಾಗೂ ಕೊಡ್ಬೋದು, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಓಕೆ ಸರ್, ಈಗ ಬಿಸ್ನೆಸ್ ಮಾಡಬೇಕಂತ ನಮ್ಮ ವೀಕ್ಷಕರೆಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಬಿಸ್ನೆಸ್ನ ಮಾಡಬೇಕು ಅಂತ ಇರೋರಿಗೆ ಕೊನೆದಾಗ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ ಸರ್, ಹೆಂಗಿರುತ್ತೆ ಅಂದರೆ ಬಿಸ್ನೆಸ್ ಮಾಡೋ ಅದು ಕನಸ್ದಾಗೂ ಬರುತ್ತೆ. ಈಗ ಒಂದು ಟ್ರೈನ್ದಾಗ ಕುಂತಾಗೂ ಒಂದು ಕನಸು ಬರುತ್ತೆ ಸರ್. ಈಗ ಹೋದಾಗ ಇದ್ರಲಿಂತ ಇವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದ್ರಲಿಂತ ನೀವು ಎಷ್ಟು ವರ್ಷದಿಂದ ನಾನು
ಹೋಗ್ತಾ ಬರ್ತಾ ನೋಡ್ತಾ ಇದ್ದೀನಿ ನೀವು ಎಷ್ಟು ಗಳಿಸ್ತಿರ್ಬೋದು, ಆ ಮೈಂಡು ಬರ್ಬೋದು. ಅದೇ ಥರ ಆ ಯೋಚನೆಯಿಂದ ನೀವು ಬಿಸ್ನೆಸ್ ಮಾಡೋಕ್ಕೆ ಬರ್ಬೋದು, ಮೋಟಿವೇಶನ್ ಬರ್ಬೋದು. ಅದೇ ಥರ ಸರ್ ಇದು ಆಯಿಲ್ ಬಿಸ್ನೆಸ್ ಏನಿದೆ ಅಲ್ಲ, ನಿಮ್ಗೆ ಲಾಸಬಲ್ ಇಲ್ಲ. ಫಸ್ಟ್ ಆಫ್ ಆಲ್ ಆಯಿಲಿಂದ ನಿಮ್ಗೇನು ಲಾಸ್ ಇಲ್ಲ. ನೀವು ಕೊಬ್ಬರಿ ತೊಗೋಬೋದು, ನಮ್ಮ ಇಂಜಿನ್ ಆಯಿಲ್ ತೊಗೋಬೋದು, ಲಾಸಬಲ್ ಇಲ್ಲ. ನೀವು ಏನಾದರೂ ಮುಂದೆ ಬರಬೇಕು, ನಿಮ್ಮ ಕಡೆ ಕಾನ್ಫಿಡೆಂಟ್ ಇದೆ, ನಿಮ್ಮ ಕಡೆ ಕಸ್ಟಮರ್ ಜೊತೆ ಮಾತಾಡಲಿಕ್ಕೆ ಕೆಪಾಸಿಟಿ ಅಂದರೆ ಕಾನ್ಫಿಡೆಂಟ್ ಇದೆ, ನಾನು ಮಾಡಬೇಕು, ನನ್ನ ಕಡೆ ಡೇರಿಂಗ್ ಇದೆ, ನನ್ನ ಕಡೆ ಹೋಪ್ ಇದೆ, ನಾನು ಮಾಡ್ತೇನೆ ಅಂದರೆ ನೀವು ಮಾಡ್ಬೋದು ಸರ್. ಇದಕ್ಕೆ ನಿಮ್ಮ ಕಂಪ್ನಿ ಸಪೋರ್ಟ್ ಇದೆ. ಫ್ರೆಂಡ್ಸ್, ನಮ್ಮದೀಗ ಎಕ್ಸೆಲ್ ಡಿಸ್ಟ್ರಿಬ್ಯೂಷನ್ಶಿಪ್ನ ತಗೊಂಡಿರುವಂಥ ರವಿಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊದಲನೇದಾಗಿ ನೀವು ಯಾಕೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಿ? ಸರ್, ನಾನು ಹೊರಗಡೆ ಫಸ್ಟು ಕೆಲಸ ಮಾಡ್ತಾಯಿದ್ವಿ. ಈಗ ರೀಸೆಂಟಾಗಿ ಇಲ್ಲಿ ಬೆಂಗಳೂರು ಇದು ಬಂದ ಮೇಲೆ ಹಿಂಗೆ ಸರ್ಚ್ ಮಾಡ್ತಾಯಿದ್ವಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ನಂದು ಆಟೋಮೊಬೈಲ್ ಫೀಲ್ಡ್ ಲಾಂಗ್ 20 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೆ, ಯುಂಡಾಯ್ ಮತ್ತು BMW ಎಲ್ಲ ಕಡೆ. ಆಮೇಲೆ ಇದೇ ಥರ ಹಿಂಗೆ ಅಡ್ವರ್ಟೈಸ್ ನೋಡ್ತಾ ಇದ್ದಾವಾಗ ಸರ್ಚ್ ಮಾಡಿದಾಗ ಎಲ್ಲ ಬ್ರ್ಯಾಂಡು, ನಾನು ಆಯಿಲ್ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಬ್ರ್ಯಾಂಡ್ ಇದೆ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಚೆಕ್ ಮಾಡಿದ್ವಿ. ಆಮೇಲೆ ಚೆಕ್ ಮಾಡಿ ಹಿಂಗೆ ಸರ್ಚ್ ಮಾಡೋವಾಗ ಇದು ಆಕ್ಸೆಲ್ ಬ್ರ್ಯಾಂಡು ಗೊತ್ತಾಯಿತು. ಆಮೇಲೆ ಕೆಲವು ಕಡೆ ಇದು ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡಿದಾಗ ಮತ್ತು ಕ್ವಾಲಿಟಿ ಚೆಕ್ ಮಾಡಿದಾಗ ಸ್ವಲ್ಪ ಶಾಂಪಲ್ ತೊಗೊಂಡು ಇಲ್ಲ ಚೆಕ್ ಮಾಡಿದಾಗ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಒಂದು ಮತ್ತು ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ. ಅಂದರೆ ಮಾರ್ಕೆಟಲ್ಲಿ ಈ ಗ್ರೇಡ್ ಪ್ರೈಸ್ ಯಾವುದಿಲ್ಲ, ನಾರ್ಮಲ್ SL ಗ್ರೇಡಲ್ಲಿ SN ಗ್ರೇಡ್ ಪ್ರೈಸ್ ಸಿಗ್ತಾ ಇದೆ. ಮತ್ತು ಡಿಸ್ಟ್ರಿಬ್ಯೂಷನ್ಗೆಲ್ಲ ಮಾರ್ಜಿನ್ ಎಲ್ಲ ಚೆನ್ನಾಗಿದೆ. ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ಟಾರ್ಟ್ ಮಾಡಿ. ನಾವು 1.5 ಇಯರ್ ಆಯ್ತು ಸರ್ ಸ್ಟಾರ್ಟ್ ಮಾಡಿ. ಈಗ ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲ ಕಂಪ್ನಿ ಕಡೆಯಿಂದ ಇದೆಯಾ ಸರ್? ಹಾಂ, ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲ ಕಂಪ್ನಿ ಕಡೆಯಿಂದ ಚೆನ್ನಾಗಿದೆ. ಮಾರ್ಕೆಟಿಂಗ್ ಸೇಲ್ಸ್ ಪರ್ಸನ್ ಎಲ್ಲ ಇದ್ದಾರೆ, ಅವರು ಬರ್ತಾ ಇರ್ತಾರೆ. ಮತ್ತು ಇಯರ್ಲಿ ಮಂತ್ಲಿ ಎಲ್ಲ ಡೈರೆಕ್ಟರ್ಸ್ ಮತ್ತು ಮ್ಯಾನೇಜ್ಮೆಂಟಿಂದ ಕಾಲ್ ಬರ್ತಾ ಇರುತ್ತೆ, ಮೀಟಿಂಗ್ಸ್ ಎಲ್ಲ ಇರುತ್ತೆ. ಏನಾದರೂ ಫೀಡ್ಬ್ಯಾಕ್ ಇದೆಯಾ, ನಾವಿಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಇವಾಗ ಗ್ಯಾರೇಜ್ಗಳಿಗೆ ಮತ್ತು ವರ್ಕ್ಶಾಪು ಅಂಗಡಿಗಳಿಗೆಲ್ಲ. ಅವ್ರ ಹತ್ರ ಫೀಡ್ಬ್ಯಾಕ್ ಹೇಗಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ನಾವು ಚೇಂಜಸ್ ಮಾಡಬೇಕಾ, ಆ ಥರ ಎಲ್ಲನ. ಮಂತ್ಲಿ ಎಷ್ಟು ಲಕ್ಷ ಸೇಲ್ ಮಾಡ್ತೀವಿ? ನಾವು ಮಂತ್ಲಿ 1.5 ಲ್ಯಾಕ್ವರೆಗೂ ಸೇಲ್ ಮಾಡ್ತಾಯಿದ್ವಿ. ಓಕೆ, ಈಗ ನಿಮ್ಗೆ ಫಸ್ಟ್ ಏನಾದ್ರು ಡೌಟ್ ಇತ್ತು ಸರ್ ಬಿಸ್ನೆಸ್ ಮಾಡಬೇಕು? ಹಾಂ, ಸ್ಟಾರ್ಟಿಂಗ್ ಎಲ್ಲರಿಗೂ ಇದ್ದೇ ಇರುತ್ತಲ್ಲ, ತೊಗೊಂಡ್ಮೇಲೆ ಸೇಲ್ ಆಗಿಲ್ಲ ಅಂದರೆ ಏನು ಮಾಡ್ಬೋದು, ಮತ್ತು ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬಿಡ್ತು ಹಾಕಿ, ಅವಾಗ ಯಾರು ನಮ್ಮ ಬ್ಯಾಕ್ ಎಂಡ್ ಯಾರು ಇರಲ್ಲ ಅಂದ್ರೆ ನಾವೇ ರೆಸ್ಪಾನ್ಸ್ ಆಗಿರ್ತೀವಿ ಏನಾದರೂ ಗಾಡಿ ಪ್ರಾಬ್ಲಮ್ ಆದಾಗ. ಅದನ್ನೆಲ್ಲ ನಾವು ಕಂಪ್ನಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡೇ ಫೈನಲ್ಗೆ ಇದಕ್ಕೆ ಬಂದಿದೆ. ಯಾಕೆಂದರೆ ಕಂಪ್ನಿ ಮ್ಯಾನೇಜ್ಮೆಂಟ್ ಹೇಳ್ತು ನಮ್ದು ಆಲ್ರೆಡಿ 5 ಇಯರ್ಸಿಂದ ರನ್ ಆಗ್ತಾಯಿದೆ, ಎಲ್ಲ ಕಡೆ ಟೆಸ್ಟ್ ಎಲ್ಲ ಆಗಿದೆ. ಅಂದರೆ ಇಲ್ಲೊಂದೇ ಕರ್ನಾಟಕ ಸ್ಟೇಟ್ ಅಲ್ಲ, ಬೇರೆ ಆಂಧ್ರ, ತಮಿಳ್ನಾಡು, ಇವನ್ ಹೈ ಟೆಂಪ್ರೇಚರ್ ಇರೋ ಸ್ಟೇಟ್ಗಳಲ್ಲೂ ಇವನ್ ನಾರ್ತೆಲ್ಲ ಎಕ್ಸ್ಪೋರ್ಟ್ ಆಗ್ತಾಯಿದೆ ಕಂಪ್ನಿದು. ಈಗ ನಿಮ್ಗೆ ಸೇಲ್ಸ್ ಆಗುತ್ತಾ ಇಲ್ಲ ಅಂತ ಏನೋ ಡೌಟ್ ಇತ್ತಾ ಮುಂಚೆ? ಹಾಂ, ಸೇಲ್ಸ್ ಆಗುತ್ತೆ. ಏಕೆಂದರೆ ಇಲ್ಲಿ ಇವನ್ ನಾವು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಇದೆ, ಅದು ನೇಮು ಯಾರು ಕೇಳೇ ಇರೋದಿಲ್ಲ. ಲೋದ್ ನೋಡಿದಾಗ ಗೊತ್ತಾಗೋದು ಗ್ಯಾರೇಜಲ್ಲಿ ಇದು ಯಾವ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದಾಗ ಯಾವ ಬ್ರ್ಯಾಂಡ್ ಎಲ್ಲರೂ ಅದೇ. ನಮಗೆ ನಾರ್ಮಲ್ ಜನಕ್ಕೆ ಗೊತ್ತಿರೋದು ಒಂದು 3-4 ಬ್ರ್ಯಾಂಡ್. ಬಟ್ ಆ ಬ್ರ್ಯಾಂಡಲ್ಲಿ SN ಗ್ರೇಡ್ ಹುಡುಕಿದ್ರೆ ಪ್ರೈಸು ಡಬಲ್ ಇರುತ್ತೆ ನಾರ್ಮಲ್ ಕಂಪೇರ್ ಟು ಅದರ್ ಬ್ರ್ಯಾಂಡ್ಗಳು. ಇವರು ಅದು SL ಗ್ರೇಡಲ್ಲಿ ಏನು ಪ್ರೈಸ್ ಇದೆಯೋ ಆ ಪ್ರೈಸಲ್ಲಿ ಇದು SN ಗ್ರೇಡ್ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಫಸ್ಟ್ ಡೌಟ್ ಇದ್ದಿದ್ದು ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ. ಆಮೇಲೆ ಕ್ವಾಲಿಟಿ ಎಲ್ಲ ಅದೇ ನಾವು ಶಾಂಪಲ್ ಚೆಕ್ ಮಾಡಿದ ಮೇಲೆಲ್ಲ ಬೆಸ್ಟ್ ಅಂತ ಅನಿಸ್ತು. ಹಾಗಾಗಿ ನಾವು ಇದನ್ನು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದು. ಈಗ ನೀವು ಮಾರ್ಕೆಟಿಂಗ್ ಯಾವ ರೀತಿ ಮಾಡಿದ್ರಿ ಸರ್? ನಾವು ಮಾರ್ಕೆಟಿಂಗ್ ಅದೇ ವಿಸಿಟ್ ಮಾಡ್ತಾ ಇರ್ತೀವಿ. ಆಟೋಮೊಬೈಲ್ಸ್ ಇಲ್ಲಿ ನಿಯರ್ ಇರೋದು ನಾವು ಆಲ್ಮೋಸ್ಟ್ ಪಿನಿ ಇಂಡಸ್ಟ್ರಿಯಲ್ ಏರಿಯಾ, ಈ ಮತ್ತಿಕೆರೆ, ವಿಜಯನಗರ, ನಾಗರಬಾವಿ ಎಲ್ಲ ಸೈಡನ್ನು ಆಟೋಮೊಬೈಲ್ಸ್ ಎಲ್ಲ ವಿಸಿಟ್ ಮಾಡೋದು. ನಮ್ಮದು ಅದೇ ಬ್ರೋಚರ್ಸ್ ಎಲ್ಲ ಇದೆ, ಬ್ರೋಚರ್ಸ್ ಎಲ್ಲ ಕೊಟ್ಬಿಟ್ಟು ಈ ಥರ ಇದೆ ಕ್ವಾಲಿಟಿ, ನೀವು ಶಾಂಪಲ್ ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ಇದಾಯಿತು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಓಕೆ, ಬಟ್ ಕ್ವಾಲಿಟಿ ಇದೆ ಎಲ್ಲ. ಆಮೇಲೆ ನಾವು ಆಲ್ಮೋಸ್ಟ್ ಈಗ ಕೊಡ್ತಾ ಇರೋ ಎಲ್ಲ ಗ್ಯಾರೇಜ್ಗಳ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ. ಇವನ್ ವರ್ಕ್ಶಾಪ್ಸ್ಗಳೆಲ್ಲ ತೊಗೊತಾ ಇದೆ, ಅವ್ರದ್ದೆಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ. ಇದುವರೆಗೂ ಏನು ಪ್ರಾಬ್ಲಮ್ ಏನು ಬಂದಿಲ್ಲ. ಗ್ಯಾರೇಜರೆಲ್ಲ ಓಕೆ ಇದೆ, ಚೆನ್ನಾಗಿದೆ. ಯಾಕೆಂದರೆ ಮೇಯ್ನ್ ಗ್ಯಾರೇಜ್ನವ್ರಿಗೆ ಈ ಪ್ರೈಸಲ್ಲಿ ಅವ್ರಿಗೆ ಲೋ ಪ್ರೈಸಲ್ಲಿ ಸಿಕ್ತು ಅಂದ್ರೂ ಹೈಯರ್ ಗ್ರೇಡ್ ಬೇಕಾಗುತ್ತೆ ಅವ್ರಿಗೆ. ಹೈಯರ್ ಗ್ರೇಡರು ಈ ಪ್ರೈಸಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಲೋವರ್ ಗ್ರೇಡ್ SL ಗ್ರೇಡ್ ಎಲ್ಲ ಕಡೆ ಸಿಗ್ತಾ ಇದೆ, ಲೋ ಪ್ರೈಸಲ್ಲಿ ಸಿಗ್ತಾ ಇದೆ. ಬಟ್ SN ಗ್ರೇಡ್ ಯಾವುದೂ ಈ ಪ್ರೈಸಲ್ಲಿ ಸಿಗ್ತಾ ಇಲ್ಲ. ಹಂಗಾಗ್ಬಿಟ್ಟು ಅವರು ಓಕೆ, ಅವ್ರಿಗೂ ಪ್ರಾಬ್ಲಮ್, ಟೆನ್ಷನ್ ಇರೋದಿಲ್ಲ. ಒಳ್ಳೆ ಕ್ವಾಲಿಟಿ ಆಯಿಲು ಕಡಿಮೆ ಚಿಪ್ಪಲ್ಲಿ ಸಿಕ್ತು ಅಂದರೆ ಅವ್ರಿಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ, ಅವ್ರಿಗೂ ಮಾರ್ಜಿನ್ ಸಿಗುತ್ತೆ. ಹಂಗಾಗ್ಬಿಟ್ಟು ಅವ್ರು ಬೈ ಮಾಡೋದಕ್ಕೆ ರೆಡಿ ಇರ್ತಾರೆ. ಸರ್, ಈಗ ಯಾರೆಲ್ಲ ಈ ಬಿಸ್ನೆಸ್ನ ಮಾಡ್ಬೋದು? ಎಲ್ಲರೂ ಮಾಡ್ಬೋದು ಸರ್. ಅಂದರೆ ಇವಾಗ ಪಾರ್ಟ್ ಟೈಮ್ ಯಾರೋ ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ, ಮಧ್ಯೆ ಆಫ್ಟರ್ನೂನ್ ಆದಮೇಲೆ ಸೇಲ್ಗೆ ಅವ್ರಿಗೇನು ವರ್ಕ್ ಇರೋದಿಲ್ಲ ಅಂಥವ್ರು ಬಂದುಬಿಟ್ಟು ಬೇಕಾದ್ರೆ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡು ನಾವು ತೊಗೊಂಡೋಗ್ತೀವಿ ಅಂದರೆ ಅವ್ರಿಗೆ ಸಪ್ರೇಟ್ ಪ್ರೈಸಲ್ಲಿ ಕೊಡ್ತೀವಿ. ಅವ್ರು ಸೇಲ್ ಮಾಡ್ಕೊಬೋದು, ಅವ್ರು ಮಾರ್ಜಿನ್ ಇಟ್ಕೊಂಬಿಟ್ಟು ಎಷ್ಟು ಬೇಕಾದ್ರೂ. ಅವ್ರು ಇವನ್ 1 ಬಾಕ್ಸ್ 2 ಬಾಕ್ಸ್ ಈ ಥರ ಬೈ ಮಾಡಿಬಿಟ್ಟು ಅವ್ರು ಫ್ರೀ ಇರೋ ಟೈಮಲ್ಲಿ ಸೇಲ್ ಅವ್ರ ಏರಿಯಾದಲ್ಲೇ ಯಾವುದಾದ್ರೂ ಗ್ಯಾರೇಜು ಈ ಥರ ಇಲ್ಲ. ಅವ್ರ ಫ್ರೆಂಡ್ ಸರ್ಕಲ್ ಇವನ್ ನಿಮ್ಗೆ ಗೊತ್ತು, ಸ್ವಿಗ್ಗಿ, ಜೊಮ್ಯಾಟೊ ಇವರಿಗೆಲ್ಲ ಎವ್ರಿ ಮಂತ್ ಅವ್ರು ಸರ್ವಿಸ್ ಮಾಡ್ಕೋಬೇಕಾಗುತ್ತೆ ಬೈಕು. ಇವು ನಾರ್ಮಲು ಅವ್ರು ಬೇರೆ ಕಡೆ ಬಿಟ್ಟು ಅಂದರೆ ಪ್ರೈಸ್ ಜಾಸ್ತಿ ಇರುತ್ತೆ. ನಾವು ಅವರು 1 ಸಲ 2 ಸಲ ಮಾಡೋ ಪ್ರೈಸಲ್ಲಿ ಆಯಿಲ್ ತೊಗೊಂಡು ಅವರೇ 1 ಸಲದಲ್ಲೇ ಮಾಡ್ಕೊಬೋದು, ಒಂದೇ ಪ್ರೈಸಲ್ಲಿ. ಓಕೆ, ಹಂಗಾದ್ರೆ ಈಗ ಪಾರ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೊಳ್ಬೋದು. ಹಾಂ, ಪಾರ್ಟ್ ಟೈಮ್ ಮಾಡೋರು ಮಾಡ್ಕೊಬೋದು. ಈವನ್ ಇಂಡಿವಿಜುವಲ್ ಬೇಕಂದ್ರೆ ಅಲ್ವ ನಾವು ನಮ್ಮ ಹತ್ರ ಇಲ್ಲ ಆಲ್ಮೋಸ್ಟ್ ಸಿಂಗಲ್ ಇಂಡಿವಿಜುವಲ್ ಕಸ್ಟಮರ್ ಬರ್ತಾ ಇರೋಲ್ಲ. ಈ ಸ್ವಿಗ್ಗಿ, ಜೊಮ್ಯಾಟೊ ನಾರ್ಮಲ್ ವರ್ಕ್ ಮಾಡ್ತಾರೆ, ಅವ್ರು ಎವ್ರಿ ಮಂತ್ ಸರ್ವಿಸ್ ಮಾಡ್ಕೊಳ್ಳೇಬೇಕು. ಅವ್ರು ವರ್ಕ್ಶಾಪ್ಗೆ ಮತ್ತು ಗ್ಯಾರೇಜ್ಗೆ ಹೋದರೆ ಪ್ರೈಸ್ ಜಾಸ್ತಿ ಆಗ್ತಲೇ ಇರುತ್ತೆ, ಎವ್ರಿ ಮಂತ್ ಪೇ ಮಾಡಬೇಕಲ್ಲ. ಇವ್ರು ಇಲ್ಲಿ ಒಂದೇ ಸಲ ಅವ್ರಿಗೆ ಎಷ್ಟು 5 ಲೀಟ್ರ್ ಬೇಕಾ 10 ಲೀಟ್ರ್ ಬೇಕಾ ತೊಗೊಂಡು ಇಟ್ಕೊಂತಾರೆ. 6 ಮಂತ್ 1 ಇಯರ್ವರೆಗೂ ಅವ್ರಿಗೆ ಎಷ್ಟಾಗುತ್ತೆ
ನಮ್ದು ಅಪ್ ಟು 3000 ಕಿಲೋಮೀಟರ್ವರೆಗೂ ರನ್ ಮಾಡ್ಬೋದು. 2 ವೀಲರ್ಸ್ ಇದೆಲ್ಲ ಆಯಿಲ್ SN ಗ್ರೇಡದು. ಓಕೆ, ಈಗ ನಿಮಗೆ ಈ ಆಯಿಲ್ ಬಿಸ್ನೆಸ್ ಬಗ್ಗೆ ಮುಂಚೆ ಏನೋ ಟಚ್ ಇತ್ತಾ ಸರ್? ಹಾಂ ಸರ್, ನಾನು ಫಸ್ಟ್ ಅದೇ ಆಟೋಮೊಬೈಲಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಹಂಗಾಗಿ ಆಯಿಲ್ ಗ್ರೇಡ್ ಕ್ವಾಂಟಿಟಿ ಇದೆಲ್ಲ ಗೊತ್ತಿತ್ತು ನನಗೆ. ಈಗ ಟಚ್ ಇಲ್ಲದೆ ಇದ್ದವ್ರು ಏನಾದ್ರು ಹೊಸದಾಗಿ ಮಾಡಬೇಕು ಅನ್ನೋದು ಮಾಡ್ಬೋದು? ಹಾಂ ಮಾಡ್ಬೋದು, ಅದರಲ್ಲಿ ಏನು ದೊಡ್ಡ ವಿಧಿ ಏನಿಲ್ಲ. ಬಂದು ಅವ್ರು ಸ್ವಲ್ಪ ಏನಾದರೂ ಟ್ರೈನಿಂಗ್ ಬೇಕಾದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ್ಯಾವ ಥರ ಏನೇನು ಯಾವ ಆಯಿಲ್ ಯೂಸ್ ಮಾಡ್ಬೋದು ಅಂತ. ಅವ್ರು ಅದನ್ನು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು. ಮತ್ತು ಇಂಡಿವಿಜುವಲ್ ಆಯಿಲ್ ಮೇಲೆ ಅದು ಸಿಂಬಲ್ ಇರುತ್ತೆ. ಈ ಒಂದು ಗೇರ್ಲೆಸ್ ಆಯಿಲ್ ಸ್ಕೂಟರ್ಗೆ ಯಾವ ಥರ ಯೂಸ್ ಮಾಡ್ಬೋದು, ಈ ಆಕ್ಟಿವಾ ಗಾಡಿಗಳಿಗೆ. ಮತ್ತು ಬೈಕ್ ಇದೆಲ್ಲ ಬಂತು ಅಂದರೆ ಗೇರ್ ಗಾಡಿಗಳಿಗೆಲ್ಲ ಅದಕ್ಕೆ ಸಪ್ರೇಟ್ ಮಾಡಿದ್ದಾರೆ. ನಮ್ಮಲ್ಲಿ ಒಂದು CNG ಆಲ್ಸೋ ಇದೆ, CNG ಎಲ್ಲ ಇದೆ. CNG ಆಟೋಗಳವರು CNG ಕಾರ್ಗಳು ಬಂದಿದೆ, ಎಲ್ಲರೂ ಯೂಸ್ ಮಾಡ್ಕೊಬೋದು. ಬೆಸ್ಟ್ ಪ್ರೈಸಲ್ಲಿದೆ ಇದೂ. ಈಗ ಬರೀ ಇಂಜಿನ್ ಆಯಿಲ್ ಮಾತ್ರ ಇದೆಯಾ, ಬೇರೆ ಏನಾದ್ರು ಇದೆಯಾ ಸರ್? ಇಲ್ಲ, ಇಂಜಿನ್ ಆಯಿಲ್ ಇದೆ, ಮತ್ತು ಬ್ರ್ಯಾಂಡಲ್ಲಿ ಗೇರ್ ಆಯಿಲ್ಸ್ ಇದೆ, ಪವರ್ ಸ್ಟೇರಿಂಗ್ ಆಯಿಲ್ಸ್ ಇದೆ, ಗ್ರೀಸ್ ಇದೆ, ಕೂಲೆಂಟ್ ಇದೆ, ರೆಡಿ ಟು ಯೂಸ್ ಕೂಲೆಂಟು ಇದೆ. ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಮಾರ್ಕೆಟಲ್ಲಿ ಯಾರು ಈ ಪ್ರೈಸಲ್ಲಿ ಕೊಡ್ತಲೇ ಇಲ್ಲ, ಆ ಪ್ರೈಸಲ್ಲಿದೆ ಇದು. ಅವ್ರು ಬಾಕ್ಸ್ ಲೆಕ್ಕ ಹೆವಿ ಇವನ್ ಆಟೋಮೊಬೈಲ್ಸ್ ಅಂಗಡಿಗಳವರು ಅಷ್ಟೇ ಬಲ್ಕ್ ಆರ್ಡರ್ ಆಗ್ತೀವಿ ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡೇ ಕೊಡ್ತಾರೆ ಕಂಪ್ನಿ ಕಡೆಯಿಂದಲೂ. ಈಗ ಗ್ಯಾರೇಜ್ನವ್ರು ಏನಾದ್ರು ಆಫರ್ನ ಕೊಡ್ತೀರಾ ನೀವು? ಹಾಂ, ಗ್ಯಾರೇಜರ್ಗೂ ಆಫರ್ ಕೊಡ್ತೀವಿ, ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ. ಮತ್ತು ಅವ್ರಿಗೆ ಇವಾಗ 100 ಲೀಟರ್ ಬೈ ಮಾಡಿದ್ರೆ ಈ ಥರ ಅಂತ ವೋಚರ್ಸ್ ಎಲ್ಲ ಇದೆ. ಮತ್ತು 500 ಲೀಟರ್ಸ್ ಎಲ್ಲ ಬೈ ಮಾಡಿದ್ರೆ ಏನಾದರೂ ಗಿಫ್ಟ್ಸ್ ಆ್ಯಂಪರ್ಸ್ ಎಲ್ಲ ಇದ್ದಾವೆ. ಈಗ ಗ್ಯಾರೇಜ್ನವರಿಗೂ ಒಂದು ಲಾಭ ಇದೆ. ಹಾಂ, ಗ್ಯಾರೇಜರ್ಗೂ ಇದೆ, ಆಟೋಮೊಬೈಲ್ಸರಿಗೆ. ಇವನ್ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಅವ್ರಿಗೆ ಮತ್ತೆ ಮಾರ್ಜಿನ್ ಸಿಗಬೇಕಾಗುತ್ತೆ. ನಾವು ಆಟೋಮೊಬೈಲ್ ಸಪ್ಲೈ ಮಾಡಿ ಅವರಿಂದ ಮತ್ತೆ ಗ್ಯಾರೇಜ್ಗೆ ಎಲ್ಲ ರಿಟೇಲರೇ ಕೊಡ್ತಾರೆ. ಅವ್ರಿಗೂ ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ಅವ್ರಿಗೂ ಒಳ್ಳೆ ಡಿಸ್ಕೌಂಟ್ ಇರುತ್ತೆ. ಆ ಪ್ರೈಸಲ್ಲಿ ಅವರಿಗೆ ಸಪ್ಲೈ ಮಾಡ್ತೀವಿ. ಮತ್ತು ಮೇನ್ ಕ್ವಾಂಟಿಟಿ ಅವ್ರು ಎಷ್ಟು ಕ್ವಾಂಟಿಟಿ ಬೈ ಮಾಡ್ತಾರೆ ಅದ್ರ ಮೇಲೆ ನಾವು ಪ್ರೈಸ್ ಅರೇಂಜ್ ಮಾಡ್ಬೋದು ಅವ್ರಿಗೆ. ಸ್ಟಾಕ್ ಎಲ್ಲ ನಿಮಗೆ ಹೇಳಿದ ತಕ್ಷಣ ಕಳ್ಸಿಕೊಡ್ತಾರೆ ಸರ್? ಹಾಂ, ಸ್ಟಾಕ್ ಎಲ್ಲ ಸಿಗುತ್ತೆ ಅವ್ರಿಗೆ ಯಾವ್ದು ಬೇಕಂತ ಹೇಳಿದ್ರೆ. ಹಂಗೆ ಹೆವಿ ಕೆಲವೆಲ್ಲ 200 210 ಲೀಟರ್ಸ್ ಕ್ಯಾನ್ ಎಲ್ಲ ಬರುತ್ತೆ. ಅಂಥದ್ದು ಬೇಕಂದ್ರೆ ಅವ್ರು ಸ್ವಲ್ಪ ಮುಂಚೆ 1 ವೀಕ್ ಇಲ್ಲ 3 ಡೇಸ್ ಮುಂಚೆ ಹೇಳಿದ್ರೆ, ಯಾಕೆಂದರೆ ಅದು ಬಲ್ಕ್ ಆರ್ಡಲ್ಲ ಇಲ್ಲಿ ಇಟ್ಟಿರೋದಿಲ್ಲ, ನಾವು ಸ್ಟಾಕ್ ಆರ್ಡಿಂದ ತರಿಸ್ಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾರ್ಮಲ್ 1 ಲೀಟರ್ ಕ್ಯಾನ್ 5 ಲೀಟರ್ 10 ಲೀಟರ್ಸ್ ಎಲ್ಲ ನಾರ್ಮಲ್ ಎನಿ ಟೈಮ್ ಸಿಗುತ್ತೆ. ಸರ್, ಈಗ ನಿಮ್ಮ ರೀತಿನೇ ಯಾರಾದರೂ ಬಿಸ್ನೆಸ್ನ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಕೊನೆಯದಾಗಿ ಬಿಸ್ನೆಸ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಹಾಂ, ಬೆಸ್ಟ್ ಇಂಡಸ್ಟ್ರಿ. ನೀವು ಯಾರು ಬೇಕಾದರೂ ಎಂಟ್ರಿ ಆಗ್ಬೋದು. ಸ್ವಲ್ಪ ಹಾರ್ಡ್ ವರ್ಕ್ ಇದೆ. ಒಂದು 4 ಮಂತ್ 6 ಮಂತ್ ಇಲ್ಲ 1 ಇಯರ್ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆರಾಮಾಗಿ ಸ್ಟ್ಯಾಂಡ್ ಆಗ್ಬೋದು. ಬೇರೆ ಬಿಸ್ನೆಸ್ಗಳು ಹೋಲ್ಸಿದ್ರೆ ಒಳ್ಳೆ ಮಾರ್ಜಿನ್ ಇದೆ. ನೀವು ಟ್ರೈ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಕೊಳ್ಬೋದಲ್ವಾ? ಯಾರು ಬೇಕಾದ್ರೂ ಮಾಡ್ಕೋಬೋದು. ಫ್ರೆಂಡ್ಸ್, ನಮಗೆ ಈಗ ಎಕ್ಸೆಲ್ ಆಯಿಲ್ನ ಗಾಡಿಗೆ ಯೂಸ್ ಮಾಡ್ತಾ ಇರೋಂಥ ಗ್ಯಾರೇಜ್ ಓನರ್ ಇದ್ದಾರೆ ಅಂತ ಹೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಮೊದಲಾಗಿ ಎಷ್ಟು ಟೈಮ್ ಆಯ್ತು ನೀವು ಆಯಿಲ್ನ ಯೂಸ್ ಮಾಡ್ತಾ? ಈ ಆಯಿಲ್ನ ನಾನು ಈಗ ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಓಕೆ, ಈಗ ರಿಸಲ್ಟ್ ಎಲ್ಲ ಯಾವ ರೀತಿ ಇದೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ, ಹಾಕಿದ ಮೇಲೆ ಪುನಃ ಒಂದೊಂದು ಸತಿ 2 ಸತಿ ಅವರೇ ಬರ್ತಾ ಇದ್ದಾರೆ, ಮತ್ತು ಅದೇ ಆಯಿಲ್ ಹಾಕ್ತಾ ಇದ್ದೀನಿ. ಪರವಾಗಿಲ್ಲ, ಹೋಗ್ತಾ ಇದೆ. ಮಾರ್ಕೆಟಿಂಗ್ ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿದೆಯಾ? ಈಗ ಗಾಡಿ ಸ್ಮೂತ್ ಆಗುತ್ತೆ? ಯಾವ ರೀತಿ ಚೆನ್ನಾಗಿದೆಯಾ? ಇಂಜಿನಲ್ಲಿ ಯಾವ ರೀತಿ ಆಗುತ್ತೆ? ಗಾಡಿ ಒಂದು ಸ್ವಲ್ಪ ಸ್ಮೂತ್ ಆಗುತ್ತೆ, ಓಕೆ, ಈಸಿ ಇದೆ. ಒಂದು 2000 ಮೇಲೆ ಗಾಡಿ ಓಡಿಸ್ತಾ ಇದ್ದಾರೆ. ಓಡಿಸಿದ್ರು ಏನು ಫಾಲ್ಟ್ ಇಲ್ಲ ಆಯಿಲ್ದು. ಓಕೆ, ಮತ್ತೆ ಬಂದು ಅದೇ ಹಾಕಿ ಅಂತ ಹೇಳ್ತಾ ಇದ್ದಾರೆ, ಹಾಕ್ತಾ ಇದ್ದೀನಿ. ಇಲ್ಲಿ ಕೆಲವು ಗ್ಯಾರೇಜ್ಗಳಿಗೂ ಸಪ್ಲೈ ಮಾಡ್ತಾ ಇದ್ದೀನಿ. ಅವ್ರ ಹತ್ರನೂ ರಿಸಲ್ಟ್ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಈಗ ನಿಮ್ಮ ರೀತಿನೇ ಬೇರೆ ಯಾವ್ದಾದ್ರು ಗ್ಯಾರೇಜ್ನವ್ರು ಹಾಕ್ಸ್ಕೋಬೇಕು ಅಂದರೆ ಹಾಕ್ಸ್ಕೊಬೋದಾ? ಗಾಡಿಗೆ ಯೂಸ್ ಮಾಡ್ಬೋದಾ? ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಸರ್. ಓಕೆ, ಮುಂಚೆ ಏನೋ ಡೌಟ್ ಇತ್ತು ಸರ್ ನಿಮಗೆ? ಮುಂಚೆ ಸ್ವಲ್ಪ ಡೌಟ್ ಇತ್ತು. ಹೊಸ ಆಯಿಲ್, ಹೊಸ ಕಂಪ್ನಿ ಯಾವ ಥರ ನಾವು ಗ್ಯಾರಂಟಿ ಕೊಡೋದು ಕಸ್ಟಮರಿಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಾವು ಇಷ್ಟು ಹೇಳ್ಕೊಡ್ತಾ ಇದ್ದೀವಿ. ಆಯಿಲ್ ಹಾಕಿ ಇಂಜಿನ್ ಏನಾದ್ರು ಎಫೆಕ್ಟ್ ಆದರೆ ನಮ್ಮ ಹತ್ರ ಬಂದು ಕೇಳಿ, ಅದಕ್ಕೆ ಪ್ರಾಬ್ಲಮ್ ಏನೇ ಇದ್ರು ನಾವು ಮಾಡ್ಕೊಡ್ತೀವಿ. ಈ ಆಯಿಲ್ ಹಾಕಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ಥರ ನಂಬಿಕೆಯಿಂದ ಆಯಿಲ್ ಚೆನ್ನಾಗೂ ಇದೆ, ಏನು ತೊಂದರೆ ಇಲ್ಲ ಸರ್. ಯಾವ್ಯಾವ ಗಾಡಿಗೆಲ್ಲ ಈ ಆಯಿಲ್ನ ಎಲ್ಲದಕ್ಕೂ ಹಾಕ್ತಾ ಇದ್ದೀನಿ ಸರ್. ಸ್ಪ್ಲೆಂಡರ್ಗೆ ಹಾಕ್ತೀನಿ, ಇದಕ್ಕೆ ಗಾಡಿಗಳಿಗೆಲ್ಲ ಹಾಕ್ತೀನಿ. ಓಕೆ, ಪಲ್ಸರ್ಗೆಲ್ಲ ಹಾಕ್ತೀವಿ. ಚೆನ್ನಾಗಿದೆ. ಓಕೆ, ಈಗ MRP ನಿಮಗೆ ಮಾರ್ಜಿನ್ ಎಲ್ಲ ಇದೆಯಾ ಸರ್? ಹಾಂ, ಇದೆ, ಮಾರ್ಜಿನ್ ಇದೆ ಸರ್. ಈಗ ಬೇರೆ ಆಯಿಲ್ ಹೋಲಿಸ್ಕೊಂಡ್ರೆ ಮಾರ್ಜಿನ್ ಚೆನ್ನಾಗಿದೆಯಾ? ಹಾಂ, ಪರವಾಗಿಲ್ಲ ಸರ್. ಅದು ಇದು ಎಲ್ಲ ಸ್ವಲ್ಪ ಇದು ಮಾಡಿದ್ರೆ ಅದಕ್ಕೂ ಇದಕ್ಕೂ ಮಾರ್ಜಿನ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಹೋಗ್ತಾ ಇದೆ. ಬೇರೆ ಆಯಿಲ್ ಹೋಲಿಸ್ಕೊಂಡ್ರೆ ಮಾರ್ಜಿನ್ ಕೂಡ ಚೆನ್ನಾಗಿದೆ. ಕೇಳ್ಕೊಂಡು ಬರ್ತಾ ಇದ್ದಾರೆ ಇವಾಗ ಈ ಆಯಿಲ್ ಹೆಸರು. ನಮ್ದೇನಂದ್ರೆ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಅಂತ ನಾವು ಕಂಪ್ನಿಯವ್ರಿಗೆ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಓಕೆ, ಈ ಅಡ್ವರ್ಟೈಸ್ಮೆಂಟು ಅದು ಇದು ಕಡಿಮೆ ಇದೆ ನಿಮ್ಮದು, ಆಗ ಕಸ್ಟಮರ್ ಕೇಳ್ಕೊಬರೋ ಥರ ಮಾಡಬೇಕು ನೀವು ಅಂತ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ಹತ್ರ ಅಷ್ಟೇ. ಓಕೆ ಫ್ರೆಂಡ್ಸ್, ನಮ್ಮದು ಈಗ ಆ್ಯಕ್ಚುಲಿ ಇಂಜಿನ್ ಆಯಿಲ್ನ ಯೂಸ್ ಮಾಡ್ತಿರೋಂಥ ಗ್ಯಾರೇಜ್ ಓನರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಷ್ಟು ಟೈಮಿಂದ ಈ ಆಯಿಲ್ನ ಯೂಸ್ ಮಾಡ್ತಿದ್ದೀರಾ? ಬಂದವಾಗಿಂದ ಯೂಸ್ ಮಾಡ್ತಾ ಇದ್ವಿ. ಸುಮಾರು ಟೈಮ್ ಆಯಿತಾ? 1 ಇಯರ್ ಆಯಿತಾ? 1 ಇಯರ್ ಆಯಿತು. ಓಕೆ, ಇಂಜಿನ್ ಆಯಿಲ್ ಯಾವ ರೀತಿ ಇದೆ ಸರ್? ಚೆನ್ನಾಗಿದೆ ಸರ್, ಪರವಾಗಿಲ್ಲ, ಯೂಸ್ ಚೆನ್ನಾಗಿದೆ. ಓಕೆ, ಈಗ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಹಾಕ್ಸ್ಕೊಂಡ್ಮೇಲೆ? ಕಸ್ಟಮರ್ ಪರವಾಗಿಲ್ಲ. ನಮ್ಮ ಹತ್ರ ಬರೋದು ಎಲ್ಲ ಪರ್ಮನೆಂಟ್ ಕಸ್ಟಮರು. ನೀವು ಕಸ್ಟಮರ್ ಯಾವುದೂ ಬರೋಲ್ಲ. ಓಕೆ, ಈಗ ಪರ್ಮನೆಂಟ್ ಕಸ್ಟಮರ್ ಅಂತ ಹೇಳಿದ್ರೆ ಈಗ ಆಯಿಲ್ ಗಾಡಿ ಎಲ್ಲ ಸ್ಮೂತ್ ಇದೆಯಾ? ಹಾಂ, ಇದೆ ಸರ್, ಅಂತ ಹೇಳ್ತಾರೆ. ಯೂಸ್ ಮಾಡ್ಬೋದು. ಈಗ ನಿಮ್ಮ ರೀತಿಯೇ ಬೇರೆ ಯಾರಾದರೂ ಗ್ಯಾರೇಜ್ನವ್ರು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡ್ಬೋದು, ಚೆನ್ನಾಗಿದೆ ಸರ್. ಪ್ರಾಫಿಟ್ ಮಾರ್ಜಿನ್ ಹೇಗಿದೆ ನಿಮಗೆ ಇಂಜಿನ್ ಆಯಿಲ್? ಅದು ನಮಗೂ ಇದಿಲ್ಲ, ತಂದು ಕೊಡ್ದಾರೆ ಹಾಕ್ತೀವಿ ಅಷ್ಟೇ ನಾವು.
ಮಾಚೀಸ್ ಇದು ಅದೆಲ್ಲ ನೋಡಲ್ಲ ನಾವು. ಇಂಜಿನ್ ಏನು ಸಮಸ್ಯೆ ಆಗೋವಂಥದ್ದು ಏನು ರೀತಿ ಇಲ್ಲ ಇಲ್ಲ ಚೆನ್ನಾಗಿದೆ ಅಲ್ವಾ? ಓಕೆ ಫ್ರೆಂಡ್ಸ್, ನೋಡೋಲ್ಲ ಸರ್ ಎಲ್ಲರೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡಿದ್ರೆ ನೀವೇನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೀವು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.